ನಮ್ಮ ಆರೋಗ್ಯವನ್ನ ನೋಡ್ಕೊಳ್ಳೋಕ್ಕೂ ಸಾಧ್ಯ. ನಾವು ಆರೋಗ್ಯವಾಗಿದ್ರೆ ತಾನೇ ಮನೆಯವ್ರನ್ನ ಆರೋಗ್ಯವಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ಹೇಳಿ, ನಿಜನೇನ? ನನಗೆ ಆರೋಗ್ಯ ಸರಿ ಇಲ್ಲ, ನನ್ನ ಮನಸ್ಥಿತಿ ಸರಿ ಇಲ್ಲ, ಹಾಗಿದ್ರೆ ನಾನು ಬೇರೆಯವ್ರಿಗೆ ಏನು ಕೊಡ್ತೇನೆ? ಮತ್ತಾಯ ಅಧ್ಯಾಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಒಬ್ಬ ಮನುಷ್ಯ ತನ್ನ ಹೃದಯದ ಬೊಕ್ಕಸೆಯಿಂದ ಬೇಕಾದ ಒಳ್ಳೆಯ ವಸ್ತುಗಳನ್ನು ತೆಗೆದುಕೊಳ್ತಾನಂತೆ. ಆ ಹೃದಯವನ್ನು ಬೊಕ್ಕಿಸೆಯಲ್ಲಿ ಒಳ್ಳೆಯ ವಸ್ತುಗಳು ಇದ್ರೆ ತಾನೇ ಕೊಡೋದಕ್ಕೆ. ಸೊ ನನ್ನಲ್ಲಿ ಪ್ರೀತಿ, ನನ್ನಲ್ಲಿ ಗೌರವ, ನನ್ನನ್ನು ನಾನು ಗೌರವಿಸಿದ್ರೆ ನಾನು ಬೇರೆಯವ್ರನ್ನ ಗೌರವಿಸಕ್ಕೆ ಸಾಧ್ಯ. ನನ್ನನ್ನು ನಾನು ಪ್ರೀತಿಸಿದರೆ ನಾನು ಮತ್ತೊಬ್ಬರನ್ನ ಪ್ರೀತಿಸಕ್ಕೆ ಸಾಧ್ಯ. ನನ್ನನ್ನು ನಾನು ಗೌರವಿಸ್ತೇನೆ, ನಾನು ಬೇರೆಯವ್ರನ್ನ ಗೌರವಿಸ್ತೀನಿ, ಅವರಿಗೆ ರೆಸ್ಪೆಕ್ಟ್ ಮಾಡ್ತೀನಿ, ಗೌರವ ಕೊಡ್ತೀನಿ ಅಂದರೆ ಅದು ಒಪ್ಕೊಳ್ಳೋಕ್ಕೆ ಸಾಧ್ಯ ಅಲ್ಲ. ಅದು ನಟನೆ. ದೇವರ ಮಕ್ಕಳೇ, ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. ಸರಿನಾ? ನಾವು ಯಾರನ್ನ ಮೆಚ್ಚಿಸ್ಬೇಕಾಗಿಲ್ಲ, ದೇವರೊಬ್ಬನನ್ನ ಮೆಚ್ಚಿಸಿದ್ರೆ ಸಾಕು. ಯಾಕೆ? ಆತನೇ ನಮಗೆ ಸಕಲವನ್ನು ಮಾಡಿ ಮುಗಿಸಿರುವಂತಹ ದೇವರು. ತನ್ನ ಕೊನೆ ಹನಿ ರಕ್ತವನ್ನು ಶಿಲುಬೆಯಲ್ಲಿ ನಮಗಾಗಿ ಸುರಿಸಿದ ಏಕೈಕ ದೇವರ ಆತನು. ಸರಿನಾ? ಆತನಿಗಾಗಿ ಬಾಳಿ, ಆತನು ನಾವು ನೋಡ್ತಾ ಇದ್ದಾರೆ, ಮನುಷ್ಯರ ನೋಡೋದಲ್ಲ, ಮನುಷ್ಯರ ಮುಂದೆ ನಾವು ವೇಷ ಧರಿಸೋದಲ್ಲ, ಮನುಷ್ಯರಿಗಾಗಿ ಬಾಳೋದಲ್ಲ. ಮನುಷ್ಯ ಏನೋ ಹೇಳಿಬಿಟ್ರು, ಇವತ್ತು ನಮ್ಮನ್ನು ಹೊಗಳಿದ್ರು ಅಂತ ನಾವೇನು ಅನ್ಕೊಳ್ತೀವಿ, ಒಪ್ಪುತ್ತೀವಿ. ನೀವು ನಮ್ಗೆ ಎಷ್ಟು ಚೆನ್ನಾಗಿ ನಮ್ಮ ಬಗ್ಗೆ ಮಾತಾಡ್ಬಿಟ್ರಪ್ಪ. ನಾನು ಮಾತಾಡ್ತಾರೋ ಕನ್ನಡ ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಿದ್ದೆ ಬರ್ತಾ ಇದೆಯಾ? ನಮಗೇನು ಬೇಕು ನಾನು ಅದನ್ನು ಮಾತಾಡ್ತಾ ಇದ್ದೀನಿ ಅಷ್ಟು. ನಮ್ಮ ಜೀವನಕ್ಕೆ ಏನು ಬೇಕು? ನಾಳೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡಬೇಕು, ಸಿಸ್ಟರ್ ಹೇಳಿದ್ರು, ಮಾತಾಡಿದ್ರು, ನೀವು ಏನಾದರೂ ಸಾಧನೆ ಮಾಡಬೇಕು. ಸೊ ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ, ನಿಮಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಸ್ತೋತ್ರ. ಸರಿನಾ? ಸೊ ನಾವು ನಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು. ಸರಿನಾ? ನಾವು ನಮ್ಮನ್ನ ಎಲ್ಲಿನೂ ತಗ್ಗಿಸ್ಕೊಳ್ಳೋಕೆ ಹೋಗ್ಲೇಬಾರ್ದು. ನಾಳೆ ದಿವಸ ಜನಗಳಿಗೆ ಹೇಳ್ತಾರೆ, ನಮ್ಮನ್ನ ಹೊಗಳೇ ಮಾತಾಡ್ತಾರೆ, ಚೆನ್ನಾಗಿ ಹೊಗಳೇ ಮಾತಾಡ್ತಾರೆ. ಇಷ್ಟು ಚೆನ್ನಾಗಿದೆ, ನಿಮ್ಮ ಸೀರೆ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ, ಹಾಗೆ 2 ದಿವಸ ಬಿಟ್ಟು ಅವರೇ ನಮ್ಮ ಬಗ್ಗೆ ಕೆಡದಾಗಿ ಬೇರೆ ಅಂತ ಮಾತಾಡ್ತಾರೆ. ಅವಾಗ ಹೊಗಳೇ ಮಾತಾಡಿದಾಗ ನಾವು ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟು ಸಂತೋಷವಾಗಿರ್ತೇವೆ. ಬೈರಿದ ತಕ್ಷಣ ಹಂಗೆ ಕಣ್ಣೀರು, ಅಪ್ಪಾ ಏಸಪ್ಪ ನನಗೇನು ಸೋದನೆ ಸ್ವಾಮಿ, ನನ್ನನ್ನ ಹಿಂಗಾಗ್ಬಿಟ್ರಲ್ಲ, ನಾನು ರಾತ್ರಿ ಆಗಲು ಪ್ರಾರ್ಥನೆ ಮಾಡ್ತೇನೆ, ನಾನು ಮೊಣಕಾಲು ಹೊರ್ತೇನೆ ಸ್ವಾಮಿ ನಿನ್ನ ಮುಂದೆ, ನನ್ನ ಬಗ್ಗೆ 4 ಜನ ಮಾತಾಡ್ಬಿಟ್ರಲ್ಲ. ನಾವೇನು ರಿಮೋಟ? ಅವ್ರು ಹೇಳಿದ ತಕ್ಷಣ ಚಾನಲ್ ಚೇಂಜ್ ಆಗೋದಕ್ಕೆ? ನಾವು ಮನುಷ್ಯರು, ದೇವರ ಮಕ್ಕಳು. ಯಾರು ನಮ್ಮನ್ನ ಹೊಗಳಿದ್ರು ಮೇಲೆ ಹೋಗೋದು ಸರಿ, ಯಾರು ನಮ್ಮನ್ನ ತೆಗೆಡಿದ್ರು ಕೆಳಗೆ ಬಿಡೋದು ಸರಿ ಸಾಧ್ಯವೇ ಇಲ್ಲ. ಹಾಗಿದ್ರೆ ಯೇಸು ಸ್ವಾಮಿ ಶಿಲುಬೆಯಿಂದ ಇಳಿದು ಬರಬೇಕಾಗಿತ್ತು. ಯೇಸು ಸ್ವಾಮಿ ಹಾಗೆ ಮಾಡಿದ್ರ? ಎಷ್ಟು ಜನ ಅವ್ರನ್ನ ಮುಖಕ್ಕೆ ಹೊಗಳಿದ್ರು ಗೊತ್ತಾ? ಕೆಟ್ಟದಾಗಿ ಏಕವಚನದಲ್ಲಿ ಮಾತಾಡಿದ್ರು. ನೀನ್ ದೇವರಾಗಿದ್ರೆ ಶಿಲುಬೆ ಮೇಲಿಂದ ಇಳಿದು ಬಾ ಅಂತ ಏಕವಚನದಲ್ಲಿ ಮಾತಾಡಿದ್ರು ಗೊತ್ತಾ? ಯೇಸು ಸ್ವಾಮಿ ಕೋಪದಿಂದ ಇಳಿದು ಬಂದವ್ರನ್ನ ಎಲ್ಲಾನು ಭಸ್ಮ ಮಾಡಿ 1 ನಿಮಿಷದಲ್ಲಿ ಸುಟ್ಟಾಕೋದಿಕ್ಕೆ ಮಾಡಲಿಲ್ಲ. ಯಾಕೆ? ನಾವು ರಕ್ಷಣೆ ಹೊಂದಬೇಕು ಅಂತ ದೇವರ ರೀತಿ ಮಾಡಲಿಲ್ಲ. ಸೊ ಅವರ ಮಕ್ಕಳಾಗಿರುವ ನಾವು, ನಮ್ಮಲ್ಲೂ ಅದೇ ಬುದ್ಧಿ ಶಕ್ತಿ, ಅದೇ ರೀತಿಯಾದ ಸ್ವಭಾವಗಳು ಇರಬೇಕು. ಯಾರಾದ್ರೂ ಏನಾದ್ರು ಅಂತ ಈ ಕಿವಿ ತಗೊಂಡು ಈ ಕಿವಿ ಬಿಟ್ಟು ಹೋಗಿ ಅಷ್ಟೇ. 2 ಕಿವಿ ಇದೆ ಅಲ್ಲ, ಕೇಳಕ್ 1 ಕಿವಿ, ಹೊರಗೆ ತಗೊಳ್ಳೋ ಬಿಸಾಕೋಕ್ 1 ಕಿವಿ. ಸರಿನಾ? ಒಳ್ಳೆ ವಿಷಯಗಳನ್ನ ಮಾತ್ರ ನಿಮ್ಮಲ್ಲಿ ತೆಗೆದುಕೊಳ್ಳಿ. ಕೆಟ್ಟದ್ದು ಏನೇ ಹೇಳಿದ್ರು ಈ ಕಿವಿ ತಗೊಂಡು ಆ ಕಿವಿ ಹಾಕ್ಬಿಟ್ಟು ಹೋಗ್ತಾರೆ. ಯಾರಾದ್ರೂ ನಿಮ್ಮ ಬಗ್ಗೆ ಏನಾದರೂ ಮಾತಾಡಿದ್ರೆ ಹ್ಯಾರ್ ಮಾಡ್ಕೊಳ್ಳೇಬೇಡಿ. ನೀವು ಒಂದೇ ಒಂದು ತಿಳ್ಕೊಳ್ಳಿ, ನಾನು ಯೇಸು ಸ್ವಾಮಿಗೆ ಬಹಳ ಪ್ರಿಯವಾಗಿರುವಂಥ ಮಗಳು. ಸರಿನಾ? ನನ್ನ ಮೇಲೆ ದೊಡ್ಡ ಏನಿದೆ ಯೋಚನೆ ಇದೆ. ಎಲ್ಲ ನಿಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನನ್ನ ಮೇಲೆ ಯೇಸು ಸ್ವಾಮಿ ದೊಡ್ಡ ಯೋಜನೆನ ಇಟ್ಟಿದ್ದಾರೆ, ದೊಡ್ಡ ಪ್ಲಾನ್ ಅನ್ನ ಇಟ್ಟಿದ್ದಾರೆ. ಬರೀ ಭಾರತ ದೇಶಕ್ಕೆ ಮಾತ್ರ ಅಲ್ಲ, ಈ ಪ್ರಪಂಚಕ್ಕೆ ಸುವಾರ್ತೆಯನ್ನ ಹೇಳುವುದಕ್ಕೆ, ಅನೇಕರನ್ನ ಬಿಡುಗಡೆ ಮಾಡೋದಿಕ್ಕೆ, ಅನೇಕ ರೋಗಗಳನ್ನ ವಾಸಿ ಮಾಡೋದಕ್ಕೆ ದೇವರು ನನ್ನನ್ನು ಉಪಯೋಗಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಆಮೆನ್. ಸರಿನಾ? ಇವರ ಕಥೆಗಳೆಲ್ಲ ಮಾತಾಡ್ತಾರಲ್ಲ, ನಮ್ಮ ಹಿಂದೆ ಮುಂದೆ ಮಾತಾಡಿ ಇವ್ರ ಕಥೆಗಳೆಲ್ಲ ಅಲ್ಲಿಗೆ ಮುಗ್ದೋಗುತ್ತೆ.
ನಮ್ಮ ಒಂದು ಪ್ರಯಾಣ ಎಲ್ಲಿ? ಪ್ರಪಂಚ ಪೂರ್ತಿ, ದೇಶ ಪೂರ್ತಿ. ನೀವು ಹೇಳ್ತೀರಾ ಸಿಸ್ಟರ್ ನಾವು ಬ್ಯಾಂಗ್ಳೂರ್ ಬಿಟ್ಟೆ ಇಲ್ಲಿ ಹೊರಗಡೆ ನೋಡಿ, ನಾವೆಲ್ಲ ಹಳ್ಳಿ ಜನ, ಎಲ್ಲಿ ಸಿಸ್ಟರ್ ನಾವು ನೋಡೋದು ಅಂತ ಎಲ್ಲರೂ ಆಗ ಅನ್ಕೋತಾ ಇದ್ದೀರ. ನಾವು ಎಷ್ಟು ಜನ ಓದಲಿಲ್ಲ, ನಾವು ಹಳ್ಳಿ ಜನ, ನಮಗೆ ನಾವು ಹೇಗೆ ದೇಶ ಸುತ್ತಕ್ಕಾಗುತ್ತೆ, ನಾವು ಹೇಗೆ ಸ್ವಾರ್ಥಿ ಹೇಳಕ್ಕಾಗುತ್ತೆ? ಯೇಸು ಸ್ವಾಮಿ ಜೊತೆ ಇದ್ದಂತಹ ಶಿಷ್ಯರು ಯಾರು ಓದ್ಲಿಲ್ಲ ಗೊತ್ತಾ ನಿಮ್ಗೆ? ಪೇದ್ರು ಅಲ್ಲ, ಸ್ಕೂಲ್ಗೆ ಹೋಗಿ ಓದ್ಲಿಲ್ಲ, ಅವ್ರಿಗೆ ವಿದ್ಯಾಭ್ಯಾಸ ಇಲ್ಲ. ಇದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ವಿದ್ಯಾಭ್ಯಾಸ ಇಲ್ಲದ ಪೇತ್ರನು ಓದಿರುವಂತಹ ಹೆಚ್ಚು ಓದಿ ಮೇಧಾವಿಯಾದಂತಹ ರೀತಿಯಲ್ಲಿ ಪ್ರಸಂಗ ಮಾಡ್ತಾ ಇದ್ದಾರೆ. ಒಂದೇ ಪ್ರಸಂಗದಲ್ಲಿ 3,000 ಜನ ರಕ್ಷಣೆ ಹೊಂದರು. ಯಾರು ಸುವಿಶೇಷ ಹೇಳಲಿಲ್ಲ, ಯಾರು ಮನೆಗಳಲ್ಲಿ ಹೋಗಿ ಟ್ರ್ಯಾಕ್ಸ್ ಹೇಳಿಲ್ಲ. ಒಂದೇ ಒಂದು ಪ್ರಸಂಗ, ಆ ಓದದೇ ಇರುವಂತಹ ಪೇತ್ರನನ್ನ ಇಟ್ಟು ದೇವರು ಅದ್ಭುತ ಮಾಡಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ನಿಮ್ಮನ್ನ ನನ್ನನ್ನ ಇಟ್ಟು ದೇವರು ಅದ್ಭುತ ಮಾಡೋದಕ್ಕೆ ಸಾಧ್ಯ. ಮನುಷ್ಯನಿಂದ ಆಗೋದು ದೇವರಿಂದ ಆಗುತ್ತೆ. ನಿಮ್ಮನ್ನ ನೀವು ಬಿಟ್ಕೊಡಿ. ನಿಮ್ಮನ್ನ ನೀವು ಯಾವಾಗ ಬಿಟ್ಕೊಡ್ತೀರೋ, ಸ್ವಾಮಿ ನನ್ನಿಂದ ಇಲ್ಲ, ನಾನು ನರ ಮನುಷ್ಯಳು, ನರ ಮಾಂಸವನ್ನು ಹೊತ್ತಿರುವ ಮನುಷ್ಯಳು, ನಿನ್ನಿಂದ ಎಲ್ಲ ಸಾಧ್ಯ, ನಿನ್ನ ಸೇವೆಗಾಗಿ ನನ್ನನ್ನು ಪೂರ್ತಿಯಾಗಿ ನಾನು ಬಿಟ್ಕೊಡ್ತೀನಿ ಸ್ವಾಮಿ. ನನಗೆ ವಿದ್ಯೆ ಇಲ್ಲದೆ ಇರ್ಬೋದು, ನನಗೆ ಬುದ್ಧಿ ಇಲ್ಲದೆ ಇರ್ಬೋದು, ನನಗೆ ಮಾತಾಡಕ್ಕೆ ಬರದೇ ಇರ್ಬೋದು ಸ್ವಾಮಿ, ಆದರೆ ನೀನು ನನ್ನನ್ನು ನಡೆಸ್ತೀಯ. ನೀನು ನನ್ನನ್ನು ಮಾತಾಡುವ ವಾಚಾಚಾರ್ಯವುಳ್ಳ ಸ್ತ್ರೀಯಾಗಿ, ಹೆಣ್ಣಾಗಿ ಮಾರ್ಪಡಿಸ್ತೀಯ ಸ್ವಾಮಿ. ನಿನ್ನ ಕಾಲದಲ್ಲಿ ನಾನು ಒಪ್ಪಿಸ್ಕೊಡ್ತೇನೆ. ಆಮೇಲೆ ಈ ರೀತಿ ನಮ್ಮನ್ನು ನಾವು ಒಪ್ಪಿಸ್ಕೊಡ್ಬೇಕು ದೇವರಿಗೆ. ಈ ರೀತಿ ನಾವು ಒಪ್ಪಿಸ್ಕೊಡ್ತಾ ಪ್ರತಿಯೊಂದು ಹಾದಿಯಲ್ಲಿ ದೇವರು ಏನ್ ಮಾಡ್ತಾರೆ? ಆತ ನಮಗಾಗಿ ಕ್ರಿಯೆ ಮಾಡ್ತಾನೆ. ನಾವು ನಮಗೋಸ್ಕರ ಜಗಳ ಮಾಡ್ಕೊಂಡು ಕ್ರಿಯೆ ಮಾಡ್ತಾ ಇರುವಾಗ ಆತ ಸೈಲೆಂಟ್ ಆಗಿ ಕೂತಿರ್ತಾನೆ ಒಂದು ಮೂಲೆಯಲ್ಲಿ. ನಾವು ಯಾವಾಗ ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸ್ಕೊಡ್ತು, ಸ್ವಾಮಿ ನಾನಲ್ಲ, ನೀನು ಮಾತಾಡು, ನೀನು ನಡೆಸು, ನಿನ್ನ ಆಲೋಚನೆ ನನ್ನ ಆಲೋಚನೆಯಾಗಿ ಮಾರ್ಪಡಲಿ ಸ್ವಾಮಿ. ನಿನ್ನ ಹೃದಯದ ಎಲ್ಲ ಕಾರ್ಯಗಳು ನನಗೆ ಹೊರಪಡಿಸಪ್ಪ, ನಾನು ಮಾಡ್ತೀನಿ ಸ್ವಾಮಿ ಅಂತ ನಾವು ಒಪ್ಪಿಸ್ಕೊಡ್ಬೇಕಾದ್ರೆ ಆತ ನಮ್ಮನ್ನು ಉಪಯೋಗಿಸ್ತಾನೆ. ನಮ್ಮ ಬೆಲೆ ಏನು ಅಂತ ನಮಗ್ ಗೊತ್ತಿಲ್ಲ. ನೀವು ಅನ್ಕೊಂಡಿದ್ದೀರಾ ನನಗೆ ಬೆಲೆ ಇಲ್ಲ ಅಂತ? ನಿಜವಾಗ್ಲೂ ಹೇಳ್ತೀನಿ, ಒಂದು ಚಿನ್ನಕ್ಕೆ ಎಷ್ಟು ಬೆಲೆ ಇದೆಯೋ ಅದಕ್ಕಿಂತ 100 ಪಟ್ಟು ನಿಮಗೆ ಬೆಲೆ ಉಂಟು. ಯಾಕಂದ್ರೆ ಯೇಸು ಸ್ವಾಮಿ ನಿಮ್ಮ ಒಬ್ಬೊಬ್ಬರನ್ನ ರತ್ನಗಳಾಗಿ, ಚಿನ್ನವಾಗಿ, ಒಬ್ಬೊಬ್ಬರನ್ನ ಒಂದು ರಾಜನ ರಾಣಿಯ ರೀತಿಯಲ್ಲಿ ನಿಮ್ಮ ನೋಡ್ತಾರೆ. ನೀವೆಲ್ಲ ಯಾರು? ರಾಣಿ. ರಾಣಿ ಹೇಗಿರ್ಬೇಕು? ಗುಲಾಮರಂತೆ ಇರಬಾರದು. ಯಾರು ಏನು ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳಲ್ಲ. ಕ್ರಿಸ್ತನಲ್ಲಿ ಒಬ್ರಿದ್ದಾರ, ಒಂದು ಸಹೋದರಿ ಇದ್ದಾರ, ಏನಾದ್ರೂ ನೀವು ತಿಳುವಳಿಕೆ ಹೇಳ್ತಾರ ಅದನ್ನ ಸ್ವೀಕಾರ ಮಾಡಿ. ಅವರೇ ಕ್ರಿಸ್ತನಲ್ಲಿ ಇಲ್ಲ, ಅವ್ರು ಯಾರು? ಲೋಕದ ಜನ. ಅವರ ಮಾತಿಗೆ ನಾವೇಗೆ ಚಿಂತೆ ಮಾಡ್ಕೋಬೇಕು? ನಮ್ಮ ಕಣ್ಣೀರು ಎಷ್ಟು ಬೆಲೆಯುಳ್ಳ ಕಣ್ಣೀರನ್ನ ಯಾಕೆ ಅವ್ರಿಗೋಸ್ಕರ ಸುರಿಸ್ಬೇಕು? ಅವರು ಚೇಂಜ್ ಮಾಡಿದ ತಕ್ಷಣ ಚೇಂಜ್ ಆಗೋದಕ್ಕೆ ನಾವೇನು ಚಾನಲ್ಲ? ಜಿ ಟಿವಿ ಬೇಡ, ಅದಕ್ಕೆ ಚೇಂಜ್ ಮಾಡೋಣ, ಇದು ಬೇಡ ಅದು ಚೇಂಜ್ ಮಾಡೋಣ ಅಂತ, ಸರಿನಾ? ನಾವು ಹಾಗಿರಬಾರ್ದು. ಬೇರೆ ಲೋಕದ ಜನಗಳಿಗೆ ನಾವು ಕಿವಿ ಕೊಡಬಾರ್ದು, ಕಣ್ಣೀರು ಸುರಿಸಕ್ಕೆ ಹೋಗ್ಲೇಬಾರ್ದು. ನಮ್ಮ ಏನೇ ಕಣ್ಣೀರಿದ್ರು ಯೇಸು ಸ್ವಾಮಿ ಮುಂದೆ ದೇವರಿಗೆ ನೋಡ್ಕೊಡಿ, ನೀನು ನೋಡ್ಕೋಪ್ಪ, ಕಣ್ಣೀರು ಸುರಿಸೋ ಅವಶ್ಯಕತೆನೇ ಇಲ್ಲ. ಏಸಪ್ಪ ಈ ರೀತಿ ಇದೆ ನನ್ನ ಪರಿಸ್ಥಿತಿ, ಈ ರೀತಿ ಇದೆ ನನ್ನ ಸಮಸ್ಯೆಗಳು, ನೀನು ನೋಡ್ಕೋ ಸ್ವಾಮಿ, ನೀನೆಲ್ಲವನ್ನ ಅರಿತಿದೀಯ. ಸೊ ಈ ರೀತಿ ನಾವು ಒಪ್ಪಿಸ್ಕೊಳ್ಬೇಕಾದ್ರೆ ದೇವರು ಒಂದೊಂದು ಇದರಲ್ಲೂ ಕ್ರಿಯೆ ಮಾಡುವಂಥ ದೇವರಾಗಿದ್ದಾರೆ. ನಮ್ಮನ್ನು ಬಲಪಡಿಸಿ, ನಮ್ಮನ್ನ ದಾರಿ ನಡೆಸಿ, ಯಾರ ಹತ್ರ ಏನು ಮಾತಾಡಬೇಕು, ಎಲ್ಲಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ನಮ್ಮ ಕೆಲಸ ಮಾಡಿದನ್ನ ದುಡ್ಡನ್ನ ಸಂಬಳವನ್ನು ನಾವು ಕೂಡಿಸಿಡ್ಬೇಕು. ಕೆಲವರು ಏನು ಮಾಡ್ತಾರೆ, ಎಲ್ಲದನ್ನು ಸಂಸಾರ, ಮನೆ ಎಲ್ಲದಕ್ಕೂ ಖರ್ಚು ಮಾಡಿ ಅವ್ರಿಗೆ ಅಂತ ಒಂದು ಸಂಬಳ, ಒಂದು ಸೇವಿಂಗ್ಸ್ ಅಂತ ಇಡೋದೇ ಇಲ್ಲ. ಅದು ತಪ್ಪು. ನಿಮಗೋಸ್ಕರ ಒಂದು 10 ರೂಪಾಯಿ ಆದರೂ ನೀವು ಸೇವಿಂಗ್ಸ್ ಮಾಡಿ ಇಡಬೇಕು. ಎಲ್ಲೋ ಒಂದು ಅಕೌಂಟಲ್ಲಿ, ಬ್ಯಾಂಕ್ ಅಕೌಂಟಲ್ಲಿ ಎಲ್ಲೋ ಒಂದು ನಿಮಗೋಸ್ಕರ ನೀವು ಸೇವಿಂಗ್ಸ್ ಅಂತ ಉಳಿತಾಯ ಮಾಡಿ, ಒಂದು ಸಂಬಳ ತೆಗಿತಿರಂದ್ರೆ ಒಂದು 10 ರೂಪಾಯಿ, ಒಂದು 100 ರೂಪಾಯಿ, ಅದನ್ನ ನಿಮಗೋಸ್ಕರ ಉಳಿತಾಯ ಮಾಡಿ ಬ್ಯಾಂಕಲ್ಲಿ ಹಾಕಿಡಿ. ನೀವೇನು ಅನ್ಕೋತೀವ, ಎಲ್ಲ ನನಗೆ ಸಂಸಾರ, ನನಗೆ ಮನೆ, ನನಗೆ ಕುಟುಂಬ ಎಲ್ಲನ ಖರ್ಚು ಮಾಡಿ. ಆ ರೀತಿ ಅಲ್ಲ. ದೇವರು ಹೇಳ್ತಾರೆ, ಈಕೆ ಬಂದು ಈ ಬುದ್ಧಿ ಉಳಿಸ್ತಿ, ಈ ಜ್ಞಾನೋಕ್ತಿಗಳು 31ನೇ ಅಧ್ಯಾಯ 10ರಿಂದ 31 ನೀವು ಓದಿ ನೋಡಿ. ಆಕೆ ಕೂಡಿಡ್ತಾಳಂತೆ. ಕೂಡಿಟ್ಟಿನ ದುಡ್ಡಿನಿಂದ
ಜಮೀನಿನ ಕೊಂಡ್ಕೊಂಡಂತೆ. ಅರ್ಥ ಆಯ್ತಾ? ಜಮೀನ್ ಕೊಂಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಯಾರ್ದು? ಗುಣವತಿಯಾದ ಸತಿ ಸ್ತ್ರೀ. ಇದು ನಮ್ಮದು ಹೇಳಿ, ನನ್ನದು. ನನ್ನ ಗಂಡ ಮನೆ ಕಟ್ಕೊಡ್ಲಿಲ್ಲ, ನನ್ನ ಗಂಡ ಜಮೀನ್ ಕಟ್ಕೊಡ್ಲಿಲ್ಲ, ತೆಗೆದುಕೊಡ್ಲಿಲ್ಲ, ಒಡವೆ ತೆಗೆದುಕೊಡ್ಲಿಲ್ಲ, ಇಲ್ಲ. ನಾವು ಸೇವಿಂಗ್ಸ್ ಮಾಡಿ ಹೊಲನ ತಗೋಬೇಕು. ಹಾಗೆ ವಚನ ಹೇಳ್ತಾರೆ. ಓದಿ ಆ ವಚನ ಓದಿ 31ನೇ ಅಧ್ಯಾಯ. ಹೊಲವನ್ನು ನೋಡಿ ಯೋಚಿಸಿಕೊಂಡು ಕೊಳ್ಳುವಳು, ತನ್ನ ಕೈ ಕೆಲಸದ ಲಾಭದಿಂದ ತೋಟ ಮಾಡಿಸಿಕೊಳ್ಳುವಳು. ಆಮೇನ್ ಆಮೇನ್. ಏನ್ ಮಾಡಿಸ್ಕೊಡ್ತಾಳಂತೆ? ಹೊಲವನ್ನ ಕೊಂಡುಕೊಳ್ತಾಳಂತೆ ತನ್ನ ಕೈ ಕೆಲಸದ ಲಾಭದಿಂದ. ಲಾಭ ಅಂದ್ರೆ ಕೂಡಿಸಿಟ್ರು ತಾನೆ. ಅರ್ಥ ಆಗುತ್ತಾ ಎಲ್ಲರಿಗೂ? ಲಾಭ ಅಂದ್ರೆ ಕೂಡಿಸಿಟ್ಟಿರೋ ಅಮೌಂಟ್ ಇಂದ ಏನ್ ಮಾಡ್ತಾಳಂತೆ? ಓದ್ಮಾ ಮತ್ತೆ. ಹೊಲವನ್ನು ನೋಡಿ ಯೋಚಿಸಿಕೊಂಡು ಕೊಂಡುಕೊಳ್ಳುವಳು, ತನ್ನ ಕೈ ಕೆಲಸದ ಲಾಭದಿಂದ ತೋಟ ಮಾಡಿಸಿಕೊಳ್ಳುವಳು. ತೋಟ ಮಾಡಿಸ್ಕೊಂಡು ಅದರಲ್ಲಿ ಬೆಳೆ ಹಾಕಿ ಬೆಳೆದು. ನಾವೇನು ಅನ್ಕೊಂಡ್ವಿ? ಇದೆಲ್ಲ ಗಂಡಸರ ಕೆಲಸ. ನಾವು ಬರೀ ಅಡುಗೆ ಮಾಡಿಕೊಂಡು ಮಕ್ಕಳನ್ನ ಎತ್ಕೊಂಡು ಸಾಕು, ನಮ್ಮ ಜೀವನ ಆಯಿತು, 60 ಆಯ್ತು, 70 ಆಯ್ತು, ಹೋಗೋಣ. ಇಲ್ಲ, ಯೇಸು ಸ್ವಾಮಿ ಅದಕ್ಕೆ ನಮ್ಮನ್ನು ಕರೀಲಿಲ್ಲ. ನಮ್ಮನ್ನೆಲ್ಲ ಸಾಧನೆ ಮಾಡಕ್ಕಂತ ಕರೆದಿದ್ದಾರೆ. ಮನೆ ಕೊಂಡ್ಕೊಳ್ಳೋದು, ಜಮೀನ್ ಕೊಂಡ್ಕೊಳ್ಳೋದು, ತೋಟ ಮಾಡಿಸೋದು ಅಂದ್ರೆ ಅವಾಗಿನ ಕಾಲದಲ್ಲೇ ರಿಯಲ್ ಎಸ್ಟೇಟ್ ಲೇಡೀಸ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ. ಎಷ್ಟು ದೊಡ್ಡ ವಿಷಯ ನೋಡಿ. ಸರಿನಾ? ನಾನು ನೆಕ್ಸ್ಟ್ ಟೈಮ್ ಬರೋವಾಗ ನೀವೆಲ್ಲ ಇನ್ನೂ ಒಂದೊಳ್ಳೆ ಕೆಲಸದಲ್ಲಿರಬೇಕು. ಸ್ವಂತ ಮನೆಯಲ್ಲಿ ಇದ್ದೀರಾ ಅಂದ್ರೆ ಓಕೆ, ಇನ್ನೊಂದು ಸ್ವಂತ ಮನೆ ತಗೋಬೇಕು. ಬಾಡಿಗೆ ಮನೇಲಿ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ಲೀಸ್ಗಾದ್ರೂ ಹೋಗ್ಬೇಕು. ಸರಿನಾ? ಲೀಸಲ್ಲಿರೋರು ಸ್ವಂತ ಮನೆಗೆ ಹೋಗ್ಬೇಕು, ಜಮೀನ್ ಕೊಂಡ್ಕೋಬೇಕು. ನಿಮ್ಮ ಮಕ್ಕಳನ್ನೆಲ್ಲ ಒಳ್ಳೆ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಕೊಡಬೇಕು. ಸರಿನಾ? ಇದೆಲ್ಲ ದೇವರಿಂದ ಸಾಧ್ಯ. ಸಾಧ್ಯನಾ ಸಿಸ್ಟರ್? ನನ್ನ ಕೈಯಲ್ಲಿ ಸಾಧ್ಯ. ದೇವರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ದೇವರ ಸಿಸ್ಟರ್ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನು ಮಾಡಲು ನನಗೆ ಸಾಧ್ಯ. ನಾನು ಶಕ್ತಳು ಹೇಳಿ. ಗಂಡಸರಿಗೆ ಮಾತ್ರ ಇದನ್ನ ಬರೆದವರು ಗಂಡಸರು. ಹಾಗಾಗಿ ಅದನ್ನು ಶಕ್ತನು ಅಂತ ಬರೆದಿದ್ದಾರೆ ಅಷ್ಟೇ. ಸರಿನಾ? ಅಲ್ಲಿ ಶಕ್ತಳು ಅಂತ ಹಾಕಿ ನಿಮ್ಮ ಹೆಸರನ್ನ ಹಾಕಿ. ನಾನು ಶಕ್ತಳು. ಯಾರು ನನ್ನನ್ನು ಬಲಪಡಿಸ್ತಾರೆ? ಕ್ರಿಸ್ತನು. ಮನೆ ಕೊಂಡ್ಕೊಳ್ಳೋದಿಕ್ಕೆ, ತೋಟ ಮಾಡೋದಿಕ್ಕೆ, ಲಾಭವನ್ನ ತೆಗೆಯೋದಿಕ್ಕೆ, ಉಳಿತಾಯ ಮಾಡೋದಿಕ್ಕೆ, ಕುಟುಂಬನ ನಡೆಸೋದಿಕ್ಕೆ, ನನ್ನನ್ನು ನಾನು ನೋಡ್ಕೊಳ್ಳೋದಿಕ್ಕೆ, ಮಕ್ಕಳಿಗೆ ಅವ್ರಿಗೆ ಏನು ಓದಿಸ್ಬೇಕು. ಸುಮ್ಮನೆ ನನ್ನ ಮಕ್ಕಳನ್ನ ಡಾಕ್ಟರ್ ಓದಿಸ್ಬೇಕು, ಇಂಜಿನಿಯರ್ ಓದಬೇಕು, ಡಾಕ್ಟರ್ ಓದಬೇಕು ಇಲ್ಲ. ಮಕ್ಕಳಲ್ಲಿ ಏನು ಜ್ಞಾನವನ್ನ ದೇವರು ಕೊಟ್ಟಿದ್ದಾರೆ, ಆ ಮಕ್ಕಳಿಗೆ ಏನು ಇಷ್ಟ ಓದಬೇಕು ಅಂತ ಅದನ್ನ ನೋಡಿ, ಅದನ್ನ ಗುರುತಿಸಿ. ಅವರಲ್ಲಿ ಯಾವ ಕಲೆ ಇದೆ, ಮೇ ಬಿ ಅವರು ಆರ್ಟಿಸ್ಟ್ ಆಗಿರ್ಬೋದು, ಒಂದು ಡೈರೆಕ್ಷನ್ ಮಾಡ್ಬೋದು, ಅವರಲ್ಲಿ ಏನು ಟ್ಯಾಲೆಂಟ್ ಇದೆ, ದೇವರು ಅವ್ರಿಗೆ ಏನು ವರನ ಕೊಟ್ಟಿದ್ದಾರೆ ಗುರುತಿಸಿ ಅವ್ರ ಮೇಲೆ ಭಾರವನ್ನ ಹಾಕಕ್ಕೆ ಹೋಗ್ಬೇಡಿ. ಸರಿನಾ? ಮತ್ತೆ ನಿಮ್ಗೆ ಏನೇ ಬೇಕಾದರೂ ಯಜಮಾನರ ಜೊತೆ ಜಗಳ ಮಾಡಕ್ ಹೋಗ್ಬೇಡಿ. ಸೊ ಹನ್ನಳು ಹಾಗೆ ಮಾಡಿದ್ಲು. ಏನ್ ಮಾಡಿದ್ಲು? ಎಲ್ಕನ ಮೇಲೆ ಕೋಪಿಸ್ಕೊಂಡು. ಸಾಮುವೇಲ್ ಬಗ್ಗೆ ಗೊತ್ತಾ ನಿಮ್ಗೆಲ್ಲರಿಗೂ? ಸಾಮುವೇಲ್ ಪ್ರವಾದಿ ಬಗ್ಗೆ ಹೇಗೆ ಆತನ ಜನನವಾಯಿತು ಅಂತ ಗೊತ್ತಲ್ವಾ ಎಲ್ಲರಿಗೂ? ಸಾಮುವೇಲ್ ಪ್ರವಾದಿ ಜನನ. ಆಕೆ ತಾಯಿನೇ ಹನ್ನಳು. ಸರಿನಾ? ಸೊ ಆಕೆಗೆ ಮಕ್ಕಳಿರಲಿಲ್ಲ. ಸುಮಾರು ವರ್ಷಗಳಿಂದ ಮಕ್ಕಳಿರಲಿಲ್ಲ. ಅವ್ರು ಯಾವಾಗಲೂ ದೇವಾಲಯಕ್ಕೆ ಹೋಗ್ತಾ ಇದ್ರು, ದೇವರ ಸನ್ನಿಧಿಯಲ್ಲಿ ಇದನ್ನ ಮಾಡೋದಕ್ಕೆ, ಬಲಿಗಳನ್ನ ಇಡೋದಕ್ಕೆ ಹೋಗ್ತಾ ಇದ್ರು. ಸೊ ಆ ಸಮಯದಲ್ಲಿ ಆಕೆ ತುಂಬಾ ಅಳ್ತಾ ಇದ್ರು. ನನಗೆ ಮಕ್ಕಳಿಲ್ವಲ್ಲ ಅಂದ್ಬಿಟ್ಟು ತುಂಬಾ ಅಳ್ತಾ ಇದ್ರು. ಆಗ ಗಂಡನ ಮೇಲೆ ಕೋಪ ಮಾಡ್ಕೊಂಡು, ಕೆಲವು ಸಮಯದಲ್ಲಿ ಕೋಪ ಮಾಡ್ಕೊಂಡಾಗ ಗಂಡ ಹೇಳ್ತಾನೆ, ದೇವ್ರು ನಿನಗೆ ಮಕ್ಕಳು ಕೊಡಲಿಲ್ಲ, ನಾನು ಹೇಗೆ ಮಕ್ಕಳು ಕೊಡೋದು? ಈಗ ನಾವೇನ್ ಮಾಡ್ತೀವಿ? ಗಂಡಂದ್ರ ಮೇಲೆ, ಯಜಮಾನ್ರ ಮೇಲೆ ಜಗಳ ಮಾಡ್ತೀವಿ ಪ್ರತಿಯೊಂದಕ್ಕೂ. ದೇವರ ಆ ಥರ ಹೇಳಿಲ್ಲ. ದೇವರ ಆ ಥರ ಹೇಳಿಲ್ಲ. ಏನೇ ಆದ್ರೂ ನಾವು ಫಸ್ಟ್ ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಅವ್ರು ತಗೊಂಬಂದು ಕೊಡೋದಕ್ಕೆ ಅವ್ರ ಕರಗನ್ನ ದೇವ್ರು ಬಲಪಡಿಸ್ಬೇಕಲ್ಲ. ಅವ್ರ ಪಾಕೆಟಲ್ಲಿ ಇದೆಯೋ ಇಲ್ವೋ ದುಡ್ಡು, ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ,
ಆ ಟೈಮಲ್ಲಿ ಏನು ಖರ್ಚಾಯಿತು ಅವರಿಗೆ. ಸೊ ನಾವು ಫಸ್ಟು ಪ್ರಾರ್ಥನೆ ಮಾಡುವಾಗ ಅವ್ರ ಕರದಲ್ಲಿ ದೇವರು ದುಡ್ಡನ್ನ ಕೊಡ್ತಾರೆ. ನಾವು ಬಯಸಿದ್ದು ನಮಗೆ ಬರುತ್ತೆ. ಸೊ ಫಸ್ಟ್ ಎಲ್ಲಿಗೆ ಹೋಗಬೇಕು? ದೇವರ ಸಮೂಹಕ್ಕೆ ಹೋಗಬೇಕು, ಪ್ರಾರ್ಥನೆ ಮಾಡಬೇಕು. ದೇವರೇ ನನಗೆ ಈ ಅವಶ್ಯಕತೆ ಇದೆ. ಆ ನಂತರ ಯಜಮಾನರನ್ನ ಕೇಳಬೇಕು, ಅಪ್ಪ ಈ ರೀತಿ ಇದೆ, ನಾನು ತಂದ್ಕೊಡು, ಮನೆಗೆ ಬೇಕಾಗಿದೆ. ಸರಿನಾ? ನಾವೆಲ್ಲ ಆರ್ಡಿನರಿ ಅಲ್ಲವೇ ಅಲ್ಲ. ನಾವೆಲ್ಲ ನಮ್ಮನ್ನು ಏನು ಅನ್ಕೊಳ್ತೀವಿ, ಅಯ್ಯೋ ನಮಗೆ ವಯಸ್ಸಾಯಿತು, ನಮಗೆ ಇದಾಯಿತು, ನಾವು ಹೀಗೆ ಇದ್ದೀವಿ. ನಮ್ಮನ್ನೆಲ್ಲ ಸ್ಪೆಷಲ್ ಆಗಿ ದೇವರು ಸೃಷ್ಟಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಾ, ಆದಿಕಾಂಡದಲ್ಲಿ ಏನು ಹೇಳಲ್ಪಟ್ಟಿದೆ? ಎಲ್ಲದನ್ನ ಸೃಷ್ಟಿ ಮಾಡಿ ಯೇಸು ಸ್ವಾಮಿ ಕೊನೆಯಲ್ಲಿ ಯಾರನ್ನ ಸೃಷ್ಟಿ ಮಾಡಿದ? ಸ್ತ್ರೀಯನ್ನ ಸೃಷ್ಟಿ ಮಾಡಿದ. ಆ ಸ್ತ್ರೀಯನ್ನ ಯಾವಾಗ ಸೃಷ್ಟಿ ಮಾಡಿದ್ನೋ ಅಲ್ಲಿಗೆ ಮುಗೀತು. ಆ ಥರ ಸೃಷ್ಟಿ ಕಾರ್ಯನೇ ಮುಗೀತು. ಇನ್ಮೇಲೆ ಹೆಣ್ಮಗು ನೀನು ನೋಡ್ಕೊಂಬಂತ ಬಿಟ್ಬಿಟ್ಟು ಮಲ್ಕೊಂಡಿದ್ದ. ಯೆಹೋವ ದೇವರು ವಿಶ್ರಾಂತಿಗೆ ಹೋದ್ನಂತೆ. ಕೊನೆಯಲ್ಲಿ ಸೃಷ್ಟಿಯಲ್ಲಿ ಕೊನೆಯಾಗಿ ಸೃಷ್ಟಿ ಮಾಡಿದ್ದು ನಮ್ಮನ್ನೇ. ಯಾರನ್ನ? ಸ್ತ್ರೀಯರನ್ನ. ಎಷ್ಟು ಸ್ಪೆಷಲ್ ಅಲ್ವಾ ನಾವು? ನಮ್ಮನ್ನ ಸೃಷ್ಟಿ ಮಾಡಿ ದೇವ್ರು ಏನ್ ಮಾಡಿದ್ರು? ಎಲ್ಲ ನೀನ್ ನೋಡ್ಕೊಮ್ಮ, ನೀನ್ ಜವಾಬ್ದಾರಿ ವಹಿಸಿದ್ರಂತ ಆದಮ್ಮ ನೀನ್ ನೋಡ್ಕೋ, ತೋಟ ನೀನ್ ನೋಡ್ಕೋ, ಎಲ್ಲದನ್ನ ನೀನ್ ನೋಡ್ಕೊ ಅಂತ ಹೋಗಿ ವಿಶ್ರಾಂತಿಗೆ ಹೋಗ್ಬಿಟ್ಟ ಯೆಹೋವ ದೇವ. ಸರಿನಾ? ಯಾಕೆ ಆ ಜವಾಬ್ದಾರಿ ನಮ್ಮ ಕೈಲಿ ಕೊಟ್ಟಿದ್ದಾರೆ? ನಮ್ಮಲ್ಲಿ ಆ ಬಲ ಉಂಟು. ದೇವ್ರು ನಮ್ಮನ್ನು ನಂಬ್ತಾ ಇದ್ದಾರೆ, ನಾವು ನಮ್ಮನ್ನು ನಂಬ್ತಾ ಇಲ್ಲ. ನಾವು ನಾನು ಮಾಡ್ತೀನಾ ಸಿಸ್ಟರ್, ನನ್ನ ಕೈಲಾಗುತ್ತಾ ಅಂತ ನಾವು ಅನ್ಕೋತಾ ಇದ್ವಿ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ನಂಬ್ತೇನೆ ಮಗಳೇ. ನಿಮ್ಮ ಹೆಸರು ಹೇಳಿ ಸಿಸ್ಟರ್? ವನಿತಾ ಸಿಸ್ಟರ್. ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ವಿ. ವನಿತಾ ಸಿಸ್ಟರ್ನ ಯೇಸು ಸ್ವಾಮಿ ನಂಬ್ತಾರೆ. ಪ್ರಪಂಚಕ್ಕೆ ನೀನು ಸುವಾರ್ತೆ ಸಾರ್ತೀಯ ಮಗಳೇ, ಪ್ರಪಂಚಕ್ಕೆ ನನ್ನ ಕಾರ್ಯವನ್ನು ನಾನು ಯಾರಂತ ನೀನು ಹೇಳ್ತೀಯ ಮಗಳೇ ಅಂತ ಯೇಸು ಸ್ವಾಮಿ ವನಿತಾ ಸಿಸ್ಟರ್ನ ನಂಬ್ತಾ ಇದ್ದಾರೆ. ಯಾರು ನಂಬ್ತಾ ಇಲ್ಲ? ಅನೇಕ ಸರಿ ನಂಬುತ್ತೀರಾ? ಒಂದು ಸಂದೇಹ, ನನ್ನಿಂದ ಸಾಧ್ಯನಾ? ಎಸ್ ಹೇಳಿ, ನನ್ನಿಂದ ಸಾಧ್ಯ. ನನ್ನನ್ನು ಬಲಪಡಿಸುವ ದೇವರಿಂದ ಎಲ್ಲವುದು ಸಾಧ್ಯ. ಸರಿನಾ? ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಎಷ್ಟು ಜನ ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀರ? ಮಾಡ್ತೀವಿ. ನಿಮ್ಮ ಜವಾಬ್ದಾರಿ ಇನ್ನು ಓದು ಬರಹ ಇಲ್ಲದೆ ಇರೋರಿಗೆಲ್ಲ ಕನ್ನಡ ಹೇಳ್ಕೊಟ್ಟು ಬೈಬಲ್ ತೆಗೆದುಕೊಟ್ಟು ಅವ್ರು ಬೈಬಲ್ ಓದೋ ರೀತಿಯಲ್ಲಿ ಮಾಡೋದು ನಿಮ್ಮ ಜವಾಬ್ದಾರಿ. ಸರಿನಾ? ಆಮೇಲೆ ಅಂತ ಹೇಳಿ. ಈ ದೇವ್ರ ವಾಕ್ಯ ಎಷ್ಟು ಚೆನ್ನಾಗಿದೆ ಗೊತ್ತಾ? ಎಷ್ಟು ಚೆನ್ನಾಗಿದೆ. ನೀವು ಅನುಭವಿಸಿರೋ ಸಂತೋಷ ಅವ್ರು ಅನುಭವಿಸ್ಬೇಕೋ ಬೇಡವೋ? ಅವ್ರು ನಮ್ಮ ಸಭೆ ಮಕ್ಕಳು, ಅವ್ರನ್ನ ನಮ್ಮ ತಾಯಿಯಂದಿರು, ನಮ್ಮ ಅಕ್ಕಂದಿರು. ಸರಿನಾ? ನಾವೆಲ್ಲ ಒಂದೇ ಕುಟುಂಬ, ನಾಚಿಕೆ ಪಟ್ಕೊಳ್ಳಿ. ಅವ್ರಿಗೆ ಬೈಬಲ್ ತೆಗೆದುಕೊಟ್ಟು ಯಾವುದಾದ್ರೂ ಒಂದು ಟೈಮಲ್ಲಿ ಅವ್ರನ್ನ ಫ್ರೀ ಮಾಡಿಕೊಂಡು ನೀವು ಬಂದು ಅವ್ರಿಗೆ ವಿದ್ಯಾದಾನ ಮಾಡಿ ಹೇಳ್ಕೊಳ್ಳಿ. ಸರಿನಾ? ಅವರು ಬೈಬಲ್ ಓದಿ. ಎಷ್ಟು ಜನ ಈ ಜವಾಬ್ದಾರಿ ತಗೊಳ್ತೀರಾ? ಇದು ಒಂದು ಸೇವೆ ಅಂತ ನಂಬ್ತೀರಾ? ಸುವಾರ್ತೆ ಸಾರೋದು, ದೆವ್ವಗಳನ್ನ ಬಿಡಿಸೋದು ಮಾತ್ರ ಇದು ಒಂದು ಸೇವೆ ಅಂತ ನಂಬ್ತೀರಾ? ಆಮೇನ್. ದೇವರು ನಮಗೆ ವಿದ್ಯಾಭ್ಯಾಸ ಕೊಟ್ಟಿರೋದು 4 ಜನಕ್ಕೆ ಅದನ್ನ ಹಂಚೋದಿಕ್ಕೆ. ನಿನ್ನಲ್ಲಿ ಏನೇ ಇದ್ರೂ ನೀನು ಅದನ್ನ ಹಂಚಬೇಕು. ಆಗ ಮಾತ್ರ ನಿನ್ನಲ್ಲಿ ಅದು ಹೆಚ್ಚಾಗುತ್ತದೆ. ಇಲ್ಲ ಅಂದ್ರೆ ಹಾಗೆ ಅದು ತುಕ್ಕಿಡಿದು ಹೋಗುತ್ತೆ. ಎಲೀಷನ ಕಥೆಯಲ್ಲಿ ನಾವು ನೋಡ್ತೀವಿ. ಒಬ್ಬ ಪ್ರವಾದಿಯು ಸಾಕಷ್ಟು ಸಾಲ ಮಾಡಿಬಿಡ್ತಾನೆ. ಸಾಕಷ್ಟು ಸಾಲ ಮಾಡಿ ಅವನು ಯಾವುದೋ ಒಂದು ಅನಾರೋಗ್ಯದಿಂದ ತೀರ್ಕೊಂಡ್ಬಿಡ್ತಾನೆ. ಅವನಿಗೆ 2 ಮಕ್ಕಳು. ಅವನು ಹೆಂಡತಿ ಹೋಗ್ಬಿಟ್ಟು ಎಲೀಷಾ ಹತ್ರ ಹೋಗಿ ಹೇಳ್ಕೊಳ್ತಾರೆ, ಸ್ವಾಮಿ ನನ್ನ ಗಂಡ ಈ ರೀತಿ ಸಾಲ ಮಾಡಿ ಅವ್ನು ತೀರ್ಕೊಂಡ್ಬಿಟ್ಟ. ಅವನು ದೇವರ ಪ್ರವಾದಿ, ಅಂದರೆ ಎಲೀಷಾ ಜೊತೆನೇ ಓಡಾಡ್ಕೊಂಡಿದ್ದಂತ, ಅಂದರೆ ಚರ್ಚಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರೋಂಥ ಪ್ರವಾದಿ ಅವನು. ಸೊ ಆತನ ಸತ್ತ ಮೇಲೆ ಸಾಲ ಕೊಟ್ಟಂತಹ ಯಜಮಾನ ಬಂದು 2 ಮಕ್ಕಳನ್ನು ಏನು ಮಾಡ್ತಾನೆ, ಗುಲಾಮರಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಬರ್ತಾನೆ. ಆಗ ಆ ಸ್ತ್ರೀ ಬಂದು ಎಲೀಷಾ ಬಳಿ ಹೇಳ್ಕೊಳ್ತಾನೆ. ಆಗ ಎಲೀಷಾ ಕೇಳ್ತಾನೆ, ನಿನ್ನಲ್ಲಿ ಏನುಂಟು ಮಗಳೇ, ಮನೆಯಲ್ಲಿ ಏನಿದೆ? ಆಕೆ ಹೇಳ್ತಾಳೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಹಸಿಟ್ಟು, ಇಷ್ಟೇ ಇದೆ ಸ್ವಾಮಿ, ಇದನ್ನು ಬಿಟ್ಟರೆ ಏನೂ ಇಲ್ಲ, ಸ್ವಲ್ಪ ಎಣ್ಣೆ ಮಾತ್ರ ಇದೆ ಅಂತ ಹೇಳ್ತಾಳೆ. ಅದು ಬೇರೆ ಸ್ಟೋರಿ. ಹಸಿಟ್ಟಿರೋದು ಬೇರೆ ಸ್ಟೋರಿ. ಸರಿನಾ? ಸ್ವಲ್ಪ ಎಣ್ಣೆ ಮಾತ್ರ ಇದೆ ಅಂತ ಹೇಳ್ತಾಳೆ.
ಸೊ ಯೇಸು ಸ್ವಾಮಿ ಇವತ್ತು ನಿಮ್ಮನ್ನ ನೋಡಿ ಕೇಳ್ತಾರೆ, ನಿನ್ನಲ್ಲಿ ಏನಿದೆ? ವಿದ್ಯೆ ಇದೆಯಾ? ಪಕ್ಕದಲ್ಲಿರೋರಿಗೆ ದಾನ ಮಾಡಮ್ಮ, ಕೊಡು. ಬುದ್ಧಿ ಇದೆಯಾ? ಹೇಳು, ಸಿಸ್ಟರ್ ಈ ರೀತಿ ಈ ಕೆಲಸ ಮಾಡ್ಕೊಡಿ, ಈ ಕಂಪನಿಯಲ್ಲಿ ಜಾಯಿನ್ ಮಾಡ್ಕೊಡಿ, ನಿಮಗೆ ಸಂಬಳ ಜಾಸ್ತಿ ಸಿಗುತ್ತೆ, ಅಲ್ಲಿ ಹೇಗೆ ಕೆಲಸ ಮಾಡಬೇಕು ನಾನು ಹೇಳ್ಕೊಡ್ತೀನಿ, ನಾನು ನಿಮಗೆ ಟೀಚ್ ಮಾಡ್ತೀನಿ, ಸರಿನಾ? ಹೇಳಿ. ನಮ್ಮ ಮನೆ ಹತ್ರ ತುಂಬ ಜನ ಬರ್ತಾರೆ ಕೆಲಸಕ್ಕೋಸ್ಕರ ಕೇಳ್ಕೊಂಡು. ಸರ್ ಅವ್ರಿಗೆ ಏನು ಕೆಲಸನೂ ಬರಲ್ಲ, ಸರ್ ಕೆಲಸ ಬೇಕು ಅಂತಾರೆ. ಅಲ್ಲಿ ತುಂಬ ಅಪಾರ್ಟ್ಮೆಂಟ್ಸ್ಗಳಿದ್ದಾವೆ. ನಾನು ಹೇಳ್ತೀನಿ, ನಿಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ನಮ್ಮ ಕನ್ನಡದವ್ರ ಥರನೇ ಮಾಡೋದು, ರೊಟ್ಟಿ ಆ ಥರ ಬರುತ್ತೆ, ಮುದ್ದೆ ರೈಸು. ಈ ಹಿಂದಿಯವ್ರಿಗೆಲ್ಲ ಅಡುಗೆ ಮಾಡೋಕ್ಕೆ ಆ ಕಡೆ ಹಿಂದಿಯವರೇ ಜಾಸ್ತಿ. ಅವ್ರಿಗೆ ಯೂಟ್ಯೂಬಲ್ಲಿ ತೋರಿಸಿ ನೋಡ್ಕೊಳ್ಳಿ, ಅಡುಗೆಗಳು ನೋಡ್ಕೊಳ್ಳಿ, ಒಂದು 2-3 ಸಲ ನಿಮ್ಮ ಮನೇಲಿ ಇದನ್ನೇ ಟ್ರೈ ಮಾಡಿ, 1 ವಾರ ಟ್ರೈ ಮಾಡಿ, ಆಮೇಲೆ ಬನ್ನಿ ಕರ್ಕೊಂಡೋಗಿ. ಹಿಂದೆ ಸಿಸ್ಟರ್ ನಮ್ಗೆ ಭಾಷೆ ಬರಲ್ಲ, ಮೂಕರ ಭಾಷೆ ಥರ ಹೇಳಿ, ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಥರ ತುಂಬ ಜನಕ್ಕೆ ಕೆಲಸ ಕೊಡಿಸಿದೆ. ಒಂದು ಮನೇಲಿ ಕೆಲಸ ಮಾಡೋದಕ್ಕೆ, ಕುಕ್ಕಿಂಗ್ ಅಡುಗೆ ಮಾಡೋದಕ್ಕೆ 5,000. ಗಂಡ ಹೆಂಡತಿ ಇಬ್ಬರು ಸಾಫ್ಟ್ವೇರ್. ಅಯ್ಯಮ್ಮ ಒಂದು ಕರ್ಕೊಂಡೋಗಿದ್ದೆ, ಹಿಂದೂ ಮಕ್ಕಳು ಅವರು ಆಲ್ಮೋಸ್ಟ್, ಅವ್ರನ್ನ ಕರ್ಕೊಂಡೋಗಿ ಸೇರಿಸಿದ್ದು. ಬೆಳಗ್ಗೆ ಒಂದು 3 ಮನೆ, ಸಾಯಂಕಾಲ ಒಂದು 3 ಮನೆ, ತಿಂಗಳಿಗೆ 30,000 ರೂಪಾಯಿ ಬಿಡ್ತಾರೆ. ಯಾವ ಆಫೀಸಲ್ಲಿ ದುಡಿಯಲ್ಲ ರೀ, ಓದು ಬರಹ ಯಾವುದೂ ಇಲ್ಲ, ಕುಕ್ಕಿಂಗಲ್ಲೇ ಅಡುಗೆ ಮಾಡೋ ಕೆಲಸದಲ್ಲೇ, ಸರಿನಾ? ಏನು ಗೊತ್ತಿಲ್ಲದವ್ರಿಗೆ ನಾವು ಟ್ರೈನ್ ಮಾಡ್ಬೋದಾ, ಅವ್ರನ್ನ ಮೇಲೆ ತರ್ಬೋದಾ? ಇದು ಒಂದು ಸೇವೆ, ನಿಜನಾ? ಒಬ್ಬರ ಜೀವನ ಕಟ್ಟೋದು ಒಂದು ಸೇವೆ. ನಮ್ಮಲ್ಲಿ ಏನಿದೆ, ಯೇಸು ಸ್ವಾಮಿಗಿಂತ ನಿನ್ನಲ್ಲಿ ಏನಿದೆ ನೀನು ಇಟ್ಕೋಬೇಡ, ಅದು ಹೆಚ್ಚಾಗಲ್ಲ, ಹೆಚ್ಚೋದಿಲ್ಲ. ಅದನ್ನು ಹೆಚ್ಚಿಸ್ಬೇಕಾದ್ರೆ ಏನು ಮಾಡಬೇಕು? ಕೊಡಬೇಕು. ಇಲ್ಲಿ ಎಲೀಷಾ ಪ್ರವಾದಿ ಕೇಳ್ತಾನೆ ಏನಿದೆ ಅಂತ. ಆ ಕೇಳ್ತಾನೆ, 1 ಮಗಚೆ ಎಣ್ಣೆ ಮಾತ್ರ ಇದೆ ಸ್ವಾಮಿ ಮನೆಯಲ್ಲಿ, ಬೇರೆ ಯಾವುದೂ ಇಲ್ಲ ಅಂತ. ಸರಿ, ಹಾಗಾದ್ರೆ ಹೋಗಿ ಪಕ್ಕದ ಮನೆಯಿಂದ ಎಲ್ಲರಿಂದಲೂ ಹೋಗ್ಬಿಟ್ಟು ಪಾತ್ರೆಗಳನ್ನ ತೆಗೆದುಕೊಂಡು ಬಾ, ಸಾಲವಾಗಿ ತೆಗೆದುಕೊಂಡು ಬಾ. ಇವತ್ತು ನಾವೇನ್ ಮಾಡ್ತೀವಿ? ಪಾತ್ರೆ ಸಾಲವಾಗಿ ತೆಗೆದುಕೊಳ್ತೀವ? ಒಂದು 500 ರೂಪಾಯಿ ಇದ್ರೆ ಕೊಡು ಅಕ್ಕ, ನಾನು ಬರೋ ತಿಂಗಳು ಸಂಬಳದಲ್ಲಿ ಕೊಡ್ತೀನಿ ಅಕ್ಕ. ದುಡ್ಡು ಸಾಲ ತಗೊಳ್ತೀನಿ. ಯೇಸು ಸ್ವಾಮಿ ಸಾಲ ತಗೋಬೇಡ ಅಂತ ಹೇಳಿದ್ದಾರೆ. ದುಡ್ಡನ್ನ ಸಾಲವಾಗಿ ತಗೋಬೇಡ, ಇಲ್ಲಿ ಪಾತ್ರೆ ತಗೊಂಡ್ಬಂದು ನೀನು ಮನೆ ಇಡು ಅಂತ ಹೇಳ್ತಾರೆ. ಸೊ ಆ ಎಣ್ಣೆನ ಒಯ್ದಾಗ ಎಲ್ಲ ಪಾತ್ರೆಗಳು ತುಂಬಿದಂತೆ. ಇವತ್ತು ನಮ್ಮಲ್ಲಿ ಯಾವ ಟ್ಯಾಲೆಂಟ್ ಅನ್ನ ಇಟ್ಟಿದ್ದಾರೆ ದೇವರು, ಯಾವ ವರಗಳು ನಮ್ಮಲ್ಲಿದೆ, ಸರಿನಾ? ಕೆಲವರು ಚೆನ್ನಾಗಿ ಅಡುಗೆ ಮಾಡ್ಬೋದು, ಕೆಲವರು ಚೆನ್ನಾಗಿ ಉಪ್ಪಿನಕಾಯಿ ಮಾಡ್ಬೋದು, ಕೆಲವರು ಚೆನ್ನಾಗಿ ಹಾಡ್ಬೋದು, ಚೆನ್ನಾಗಿ ಪೇಂಟಿಂಗ್ ಮಾಡ್ಬೋದು. ಒಬ್ಬೊಬ್ಬರಲ್ಲಿ ಒಂದೊಂದು ಕಲೆನ ಸ್ವಾಮಿ ಇಟ್ಟಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ತಲಾಂತು, ಏನು ಹೇಳ್ತಾರೆ, ಅದು ಟ್ಯಾಲೆಂಟ್ನ ಇಟ್ಟಿರ್ತಾನೆ. ಅದನ್ನ ಗುರುತಿಸ್ಬೇಕು ನಾವು. ಅಪ್ಪ ಹಾಕಿದ ಆಲದ ಮರ ಅಂತ ನಾವು ಅದನ್ನೇ ಮಾಡ್ಕೊಂಡಿರೋದಲ್ಲ, ನಿಜವಾಗ್ಲೂ ಸಹೋದರಿಯರು, ನಾವು ಮುಂದೆ ಬರ್ಬೇಕು. ದೇವರು ಅದೇ ಹೇಳ್ತಾರೆ, ನಿನ್ನಲ್ಲಿ ಏನಿದೆ, ನಿನ್ನಲ್ಲಿ ಏನಿದೆ. ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನನಗೆ ವಿದ್ಯೆ ಇಲ್ಲ, ಬೇಕಾಗಿಲ್ಲ. ದೇವರೇ, ನನಗೆ ಭಾಷೆ ಒಂದೇ ಬರೋದು, ಸಾಕು ಸಾಕು. ಕೊರತೆಗಳನ್ನ ಹೇಳ್ಬೇಡಿ, ಏನಿದೆ ಅದನ್ನ ಯೋಚನೆ ಮಾಡಿ. ದೇವ್ರು ನನಗೆ ಏನ್ ಕೊಟ್ಟಿದ್ದಾನೆ, ದೇವ್ರೆ ನನ್ನಲ್ಲಿ ಏನಿದೆ, ನೀವು ಗೊತ್ತಿಲ್ಲ ಅಂದ್ರೆ ಕೇಳಿ, ಪ್ರಾರ್ಥನೆ ಮಾಡಿ. ಸ್ವಾಮಿ, ನನ್ನಲ್ಲಿ ಏನಿದೆ, ಯಾವ ತಲಾಂತು ನನ್ನಲ್ಲಿದೆ, ಯಾವ ಟ್ಯಾಲೆಂಟ್ ಇದೆ, ನನ್ನಲ್ಲಿ ಏನು ಶಕ್ತಿಯನ್ನು ನೀನು ವಿಶೇಷವಾಗಿ ಕೊಟ್ಟಿದ್ದೀಯ ಸ್ವಾಮಿ. ದೇವ್ರು ಹೇಳ್ತಾರೆ, ಎಲ್ಲರೂ ವಿಶೇಷವಾಗಿರೋರು, ಇವರು ಸ್ಪೆಷಲ್ ಅಂತ ಹೇಳ್ತಾರೆ ದೇವರು. ಸೊ ಹಾಗಾದ್ರೆ ಏನು ಕೊಟ್ಟಿದೆಯಾ? ಇಲ್ಲಿ ಸ್ತ್ರೀಯು ತೆಗೆದುಕೊಂಡು ಬಂದ ಆ ಪಾತ್ರೆಗಳನ್ನ ಇಡ್ಬೇಕಾದ್ರೆ ದೇವರಿಗೆ ಹೇಳಿದ್ರು, ಬಾಗಿಲನ್ನ ಮುಚ್ಚಿ ಆ ಎಣ್ಣೆನ ಹುಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಪಾತ್ರೆಗಳು ತುಂಬಿತು, ಪಾತ್ರೆ ತುಂಬಿತು, ಆದರೆ ಎಣ್ಣೆ ಬರೋದು ಸ್ಟಾಪ್ ಆಗಲೇ ಇಲ್ಲ. ಪಾತ್ರೆ ಇದ್ದಿದ್ರೆ ಹಾಗೆ ಬರ್ತಾನೇ ಇತ್ತು. ಆಕೆ ಚೆನ್ನಾಗಿ ಬುದ್ಧಿ ಜಾಸ್ತಿ ಇದ್ರೆ ಏನ್ ಮಾಡ್ತಾ ಇದ್ರು, ದೊಡ್ಡ ಡ್ರಮ್ ತಂದಿಡ್ತಾ ಇದ್ರು. ನಾನಾಗಿದ್ರೆ ಹಾಗೆ ಮಾಡ್ತಾ ಇದ್ದೆ. ಯೋಚನೆ ಮಾಡಿ ನೋಡಿ, ದೇವರ ಆಶೀರ್ವಾದ ಕೊಡ್ತಾ ಇದ್ದಾನಲ್ವಾ, ನಾವ್ ಯಾಕೆ ಸುಮ್ಮನೆ ಸ್ವಲ್ಪ ಅಂತ ತಗೋಬೇಕು? ದೊಡ್ಡ ಡ್ರಮ್ ಇಟ್ಕೊಂಡು ಅದ್ರಲ್ಲಿ ಮುಗ್ಚು ಎಲ್ಲರಿಗೂ ಅವಾಗಲೇ ಸೇಲ್ ಮಾಡ್ತಾ ಇದ್ದೆ. ಆಯಿಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೆ ಅಲ್ವಾ? ನಾವೇ ಆ ಎಣ್ಣೆನ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ. ಅದನ್ನ ರುಬ್ಬಬೇಕು, ಕಳ್ಳೆಕಾಯಿ ತಗೋಬರ್ಬೇಕು, ಒಣಗಿಸ್ಬೇಕು, ಚಕ್ಕೆಯಲ್ಲಿ ರುಬ್ಬಬೇಕು, ಅದನ್ನು ಫಿಲ್ಟರ್ ಮಾಡಬೇಕು, ಶೋಧಿಸ್ಬೇಕು, ತಗೊಂಡೋಗಿ ಸೇಲ್ ಮಾಡಬೇಕು. ಈಗ ಪರಿಶುದ್ಧಾತ್ಮ ಕೊಡ್ತಾ ಇದ್ದಾನಲ್ಲ, ಸುರಿಸ್ತಾ ಇದ್ದಾನಲ್ಲ,
ಸ್ವೀಕಾರ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸೊ ಆ ರೀತಿ ನಮ್ಮಲ್ಲಿ ಏನು ಇಲ್ವೋ ಅದನ್ನ ದೇವ್ರು ಕೇಳೋದಿಲ್ಲ. ನನಗದು ಡೋಂಟ್ ಕೇರ್ ಅಂತಾರೆ ಏಸಪ್ಪ. ನನ್ನಲ್ಲಿ ಇದಿಲ್ಲ ಸ್ವಾಮಿ, ಬೇಕಾಗಿಲ್ಲ ಮಗಳೇ, ಬೇಕಾಗಿಲ್ಲ ಮಗಳೇ, ನಿನ್ನಲ್ಲಿ ಏನಿದೆ ಅದನ್ನ ಗುರುತಿಸು ಸಾಕು, ಅದೇ ಸಾಕು ನನಗೆ. ಮೋಶೆ ಬಳಿ ಏನಿತ್ತು? ಒಂದೇ ಒಂದು ಕೋಲಿತ್ತು ಅಷ್ಟೇ. ಆ ಕೋಲನ್ನಿಟ್ಟೆ ದೇವರು ಎಷ್ಟು ಲಕ್ಷಾಂತರ ಜನಗಳನ್ನ ದಾರಿ ನಡೆಸಿದ್ರು ಅಲ್ವಾ? ಹೌದಾ ಅಲ್ವಾ? ಮೋಶೆ ಮಾತ್ರ ಅಲ್ಲ, ಎಷ್ಟು ಹೆಣ್ಣು ಮಕ್ಕಳನ್ನ, ರೂತಳು ಹತ್ರ ಏನಿತ್ತು? ಏನೂ ಇಲ್ಲ. ಆಕೆ ನೋಡಿದ್ರೆ ಒಂದು ಕ್ರೈಸ್ತ ಮಗಳೇ ಅಲ್ಲ ಆಕೆ ಅಲ್ವಾ? ಆಮೇಲೆ ಕ್ರೈಸ್ತ ಮಗಳೇ ಅಲ್ಲ. ಆದ್ರೂ ದೇವರು ಒಂದೇ ಒಂದು ಆರೈಕೆ ಮಾಡಿದ್ಲು, ನಿನ್ನ ದೇವರೇ ನನ್ನ ದೇವರು, ನಿನ್ನ ದೇವರೇ ನನ್ನ ದೇವರು, ನೀನು ಎಲ್ಲಿರ್ತೀವಿ ನಾನು ಅಲ್ಲಿರ್ತೀನಿ, ನೀನು ಸತ್ರೆ ನಿನ್ನ ಜೊತೆ ನಾನು ಸಾಯ್ತೀನಿ. ಒಡಂಬಡಿಕೆ ಮಾಡಿದ್ಲು. ಯಾರ ಜೊತೆ? ನಾವು ಅನ್ಕೊಂಡ್ವಿ ನಾವು ಭೂಮಿ ಜೊತೆ ಒಡಂಬಡಿಕೆ ಮಾಡಿದ್ದು ಅಲ್ಲ ದೇವರ ಮಕ್ಕಳೇ. ಆಕೆ ಒಡಂಬಡಿಕೆ ಮಾಡಿದ್ದು ದೇವರೊಟ್ಟಿಗೆ. ನಿನ್ನ ದೇವರೇ ನನ್ನ ದೇವರು ಅಂತ ಅಲ್ಲೇ ಅರಿಕೆ ಮಾಡಿದ ಸಮಯದಲ್ಲೇ ಆಕೆ ಎಲ್ಲ ದರಿದ್ರಗಳು, ಶಾಪಗಳು, ಎಲ್ಲ ಕಟ್ಟುಗಳು, ಎಲ್ಲ ವಿಧವೆ ಅನ್ನುವಂತ ಪಟ್ಟ ಆಕೆಯ ಹಣೆಗೆ ಹಾಕಿದ್ದು, ವಿಧವೆ ಅನ್ನುವಂತ ಒಂದು ಪಟ್ಟ ಎಲ್ಲವನ್ನ ದೇವರು ತೆಗೆದು ದೂರ ಬಿಸಾಕಿ ಆಕೆಗೆ ಹೊಸ ಜೀವನವನ್ನ ಕೊಟ್ಟರು. ಯಾವ ನೆಲದಲ್ಲಿ, ಯಾವ ಭೂಮಿಯಲ್ಲಿ ಆಯ್ದು ತಿನ್ನೋದಕ್ಕೆ ಹೋದಲು ಅದೇ ಭೂಮಿಗೆ ಆಕೆಯನ್ನ ಓನರ್ ಆಗಿ, ಒಂದು ಅಧಿಪತಿಯಾಗಿ ಆಕೆಯನ್ನ ಮಾರ್ಪಡಿಸಿದ್ಲು. ಆಮೇಲೆ ದೇವರನ್ನ ಭದ್ರವಾಗಿ ಇಡಿದ್ಲು. ಆಕೆ ಬಿಡ್ಲಿಲ್ಲ. ಆಕೆ ಯಾವತ್ತೂ ಎದುರು ನೋಡಲಿಲ್ಲ, ನನಗಿನ್ನೊಂದು ಮದುವೆ ನಡೆಯುತ್ತೆ, ನನಗಿನ್ನೊಂದು ಜೀವನ ಸಿಗುತ್ತೆ, ನಾನು ಇಲ್ಲಿ ಓನರ್ ಆಗ್ತೀನಿ, ಆ ತರ ದೃಷ್ಟಿ ಇಟ್ಕೊಂಡು ಬರಲಿಲ್ಲ. ಆಕೆ ದೃಷ್ಟಿ ಎಲ್ಲ ನನ್ನ ದೇವರನ್ನ, ನನ್ನ ಅತ್ತೆಯ ದೇವರನ್ನ ನಾನು ಸ್ವೀಕಾರ ಮಾಡ್ತೀನಿ, ನನ್ನ ಅತ್ತೆಗೆ ಸಹಾಯವಾಗಿ ನಾನು ಇರ್ತೀನಿ. ಆಕೆ ವೃದ್ಧೆ, ಆಕೆಗೆ ವಯಸ್ಸಾಗಿದೆ, ನನ್ನನ್ನು ಬಿಟ್ಟರೆ ಆಕೆನ ನೋಡ್ಕೊಳ್ಳೋರು ಯಾರು ಇಲ್ಲ, ನಾನು ಆಕೆ ಜೊತೆ ಇದ್ದು ಆಕೆ ಆರೈಕೆ ಮಾಡಬೇಕು ಅಂತ ಒಂದು ಸೇವೆಗಾಗಿ ಬಂದ ಆ ಮಗಳನ್ನ ದೇವರು ಕೈ ಬಿಡಲೇ ಇಲ್ಲ. ಆಕೆ ಕ್ರೈಸ್ತವಲ್ಲ, ಅನ್ಯ ಜಾತಿಯ ಮಗಳನ್ನೇ ದೇವರು ಕೈ ಬಿಡಲಿಲ್ಲ ಅಂದ್ರೆ ನೀವೆಲ್ಲ ರಕ್ಷಣೆ ಹೊಂದಿರೋ ಮಕ್ಕಳು, ನೀವೆಲ್ಲ ರಕ್ಷಣೆ ಹೊಂದಿರೋ ಸ್ತ್ರೀಯರು, ದೇವರ ಮಗಳು. ನಿಮ್ಮನ್ನ ಕೈ ಬಿಡ್ತಾನ ಯೇಸು ಸ್ವಾಮಿ? ನಿಮ್ಮನ್ನ ಕೊನೆ ತನಕ ಜೀತ ಮಾಡಕ್ ಬಿಡ್ತಾನ? ಈಗ ಹೇಳಿ, ಖಂಡಿತ ಇಲ್ಲ. ನಿಮ್ಮನ್ನ ಜೀವನ ಪರ್ಯಂತ ನೀವು ಮನೆ ಕೆಲಸ ಮಾಡ್ಬೇಕು, ಕೂಲಿ ಮಾಡ್ಬೇಕು ಅನ್ನೋದು ದೇವರ ಚಿತ್ತನ? ಖಂಡಿತ ಇಲ್ಲ. ಒಂದು ದಿವಸ ನಾನು ಕೂಲಿ ಮಾಡ್ತಾ ಇದ್ದೀನಿ, ನಾಳೆ ನಾನು ಓನರ್ ಆಗಿರ್ತೀನಿ, ಒಂದು ಕಂಪನಿ ಸ್ಟಾರ್ಟ್ ಮಾಡ್ತೀನಿ, ಒಂದು ಗಾರ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ, ಒಂದು ಉಪ್ಪಿನಕಾಯಿ ಕಂಪನಿ ಸ್ಟಾರ್ಟ್ ಮಾಡ್ತೀನಿ, ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ಓನರ್ ಆಗಿರ್ತೀನಿ, ಯಾರ ಕೈ ಕೆಳಗೆ ನಾನು ಕೆಲಸ ಮಾಡಲ್ಲ. ಯಾಕಂದ್ರೆ ನನ್ನ ದೇವರು ದೊಡ್ಡ ದೇವರು, ಯೇಸು ಸ್ವಾಮಿ ದೊಡ್ಡವರು. ಆಕಾಶ ಭೂಮಿನ ಸೃಷ್ಟಿ ಮಾಡಿದ ಏಕೈಕ ದೇವರನ್ನ ನಾನು ಆರಾಧಿಸ್ತೀನಿ. ನಾನು ಕಲ್ಲು ಮಣ್ಣನ್ನ ಆರಾಧಿಸ್ತಾ ಇಲ್ಲ, ಜೀವವುಳ್ಳ ಜೀವ ಸ್ವರೂಪನಾದ ನನ್ನಂತೆ ನನ್ನ ಬಳಿ ಮಾತನಾಡುವಂತಹ ದೇವರನ್ನ ನಾನು ಆರಾಧನೆ ಮಾಡ್ತೀನಿ ಅಂತ ಈ ಪ್ರಪಂಚಕ್ಕೆ ನಾವು ಹೇಗೆ ತೋರ್ಸಕ್ ಸಾಧ್ಯ? ಮೊನ್ನೆ ನೋಡಿ ವನಿತಾ ಸಿಸ್ಟರ್ ನೋಡಿಪ್ಪ, ಚಿಕ್ಕ ಮನೇಲಿ ಬಾಡಿಗೆ ಮನೇಲಿ ಇದ್ರು, ಏನು ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡು ಕಾರು ಬಂಗ್ಲೆ ತಗೊಂಡ್ಬಿಟ್ಟು ನೋಡ್ದ. ಎಲ್ಲಿ ಬಂತು ದುಡ್ಡು ಅವ್ರಿಗೆ? ಎಲ್ಲ ಕೊಳ್ಳೆ ಹೊಡೆದಿರ್ಬೇಕು ನೋಡಪ್ಪ. ನಿಮ್ಮ ಹೆಸರು ಏನು ಸಿಸ್ಟರ್? ನಿಮ್ಮ ಹೆಸರು? ನಿಮ್ಮ ಹೆಸರು ರಾಜೇಶ್ವರಿ. ನೋಡಿ, ರಾಜೇಶ್ವರಿ ಸಿಸ್ಟರು ಸೈಕಲಲ್ಲಿ ಹೋಗ್ತಾ ಇದ್ರಪ್ಪ, ಈಗ ಒಂದು ಕಾರ್ ತಗೊಂಡ್ಬಿಟ್ಟಿದ್ದಾರೆ, ಕಾರೆಲ್ಲ ಓಡಿಸ್ತಾರೆ. ನೋಡಿ, 10 ಜನಕ್ಕೆ ಕೆಲಸ ಬೇರೆ ಕೊಡ್ತಾರೆ ಇವ್ರು ಊರಿಂದ ಕರ್ಕೊಂಡ್ಬಂದು. ಏನಪ್ಪ ಇದು ಅತಿಶಯ? ಏನಿದೆ ಈ ಚರ್ಚ್ ಒಳಗಡೆ? ಈ 4 ಗೋಡೆ ಮಧ್ಯೆ ಏನ್ ನಡೀತಾ ಇದೆ? ನಾವು ಒಂದ್ ಸ್ವಲ್ಪ ನೋಡೋಣ, ಏನ್ ನಡೀತಾ ಇದೆ ನೋಡೋಣ. ಹೀಗೆ ಬರೋದು ಸುವಾರ್ತೆ, ಹೀಗೆ ಹರಡೋದು. ಜನಕ್ಕೆ ನಾವು ಎಷ್ಟು ಬಡ್ಕೊಂಡ್ರು ಗೊತ್ತಾಗಲ್ಲ. ಜನ ನಮ್ಮನ್ನ ನೋಡ್ತಾರೆ, ಓ ಒಳ್ಳೆ ಚೈನ್ ತಗೊಂಡ್ಬಿಟ್ರಪ್ಪ, ಗೋಲ್ಡ್ ಚೈನು. ಎಷ್ಟು ಲಕ್ಷ ಆಯ್ತು ಸಿಸ್ಟರ್? ಎಷ್ಟು ಲಕ್ಷ ಆಯ್ತು? ಯಾವ ಕ್ಯಾರೆಕ್ಟರ್ ಗೋಲ್ಡು? ಎಲ್ಲಿ ತಗೊಂಡ್ರಿ? ಪ್ರಪಂಚ ನೋಡೋದು ನಮ್ಮನ್ನ. ಅದಕ್ಕೆ
ಅದಕ್ಕೆ ಪೌಲನು ಹೇಳ್ತಾನೆ, ನೀವು ನಡೆಯುವಂತಹ ಪತ್ರಿಕೆ ಅಂದ್ರೆ ಬೈಬಲ್, ನಾವೇ ನಡೆದಾಡುವ ಜೀವ ಸ್ವರೂಪ ಇರುವಂತಹ ಬೈಬಲ್ ಆಗಿದ್ದೀವಿ ಅಂತ, ಸತ್ಯವೇದವಾಗಿದೆ. ಜನ ನಮ್ಮನ್ನ ಬೈಬಲ್ ಓದಲ್ಲ, ಅನ್ಯ ಮತಸ್ಥರು ಬೈಬಲ್ ಓದಲ್ಲ, ನಮ್ಮನ್ನು ನೋಡ್ತಾರೆ. ನಾವು ಹೇಗೆ ಉಡ್ತೀವಿ, ತಿಂತೀವಿ, ನಾವು ಹೇಗೆ ಇರ್ತೀವಿ, ಹೇಗೆ ಜೀವನ ಮಾಡ್ತೀವಿ. ಸೊ ವನಿತಾ ಸಿಸ್ಟರ್ನ, ರಾಜೇಶ್ವರಿ ಸಿಸ್ಟರ್ನ ಹುಡ್ಕೊಂಡು ಬಂದೇ ಬರ್ತಾರೆ ಅಕ್ಕಪಕ್ಕ ಇರೋರೆಲ್ಲ. ಸ್ವಂತ ಜಾತಿ ಜನ ಬರ್ತಾರೆ, ಇವ್ರ ಹತ್ರ ಏನೋ ಇದೆಪ್ಪ, ಏನೋ ಸ್ಪೆಷಲ್ ಇದೆ. ಇಲ್ಲ ಅಂತಂದ್ರೆ ಈ ಬೆಂಗಳೂರಲ್ಲಿ ಒಂದು ಮನೆ ಮಾಡೋದು ಎಷ್ಟು ಕಷ್ಟ, ಬಾಡಿಗೆ ಮನೆ ಕಟ್ಟೋದೇ ಕಷ್ಟ. ಅಂದ್ರೆ ಸ್ವಂತ ಮನೆ ಕಟ್ಟಿದ್ದಾರೆ, ಕಾರಲ್ಲಿ ಬೇರೆ ಓಡಾಡ್ತಾರೆ. ಏನಿದೆ, ನಾವು ತಿಳ್ಕೊಳ್ಳೋಣ ಆ ದೇವ್ರ ಬಗ್ಗೆ ಅಂತ ಬರ್ತಾರೆ. ಯೋಬನ ಬಗ್ಗೆ, ಯೋಬು ಕೆಟ್ಟು ಹೋದಾಗ ತುಂಬಾ ಜನ ಆಡಿಕೊಂಡ್ರು ಆತನ ಬಗ್ಗೆ. ಆತ ಒಳ್ಳೆ ಸ್ಥಿತಿಗೆ ಬಂದಿದ ತಕ್ಷಣ ಎಷ್ಟು ಜನ ಬಂದ್ರು ಗೊತ್ತಾ? ಊರಲ್ಲಿರೋರೆಲ್ಲ ಬಂದು ಗೋಲ್ಡ್ ಕಾಯಿನ್, ಬಂಗಾರದ ಕಾಯಿನ್ ಕೊಟ್ಟರು. ಪಾಪ ಅವ್ನು ಬೀದಿಯಲ್ಲಿ ಕುತ್ಕೊಂಡಿದ್ದಲ್ಲ ಬೂದಿನಲ್ಲಿ, ಆವಾಗ ಕೊಟ್ಟಿದ್ರು ಏನೋ ಒಂದು ಹೇಳ್ಬೋದಾಗಿತ್ತು, ಸಹಾಯಕ್ಕೆ ಬರ್ತಾರೆ. ಈ ಜನ ನೋಡಿ ಮಕ್ಳು ಹೇಗೆ ಅಂತ. ನಾವು ಚೆನ್ನಾಗಿದ್ರೆ 10 ಜನ ಬರೋದು, ಸುವಾರ್ತೆ ಹೇಳಿದ್ರು ಕೇಳೋದು. ಇಲ್ಲಾಂದ್ರೆ ಏನ್ ಹೇಳ್ತಾರೆ, ನೀನೇ ಹೀಗಿದೆಯಾ, ನಾನು ಯಾಕೆ ನಿನ್ನ ದೇವ್ರನ್ನ ಯಾಕೆ ಸ್ವೀಕಾರ ಮಾಡ್ಬೇಕು, ನಿನ್ನ ಸುವಾರ್ತನೆ ಯಾಕೆ ನಾನು ಸ್ವೀಕಾರ ಮಾಡ್ತೀನಿ, ಯಾಕೆ ಮಾಡ್ಬೇಕು? ನಿನ್ನ ದೇಹದಲ್ಲೇ ಆರೋಗ್ಯ ಇಲ್ಲ, ನಿನ್ನ ದೇಹದಲ್ಲಿ ಆರೋಗ್ಯ ಇಲ್ಲ, ನಾನು ಯಾಕೆ ಆ ದೇವ್ರನ್ನ ಸ್ವೀಕಾರ ಮಾಡ್ಬೇಕು? ಹೀಗೆ ಜನ ಮಾತಾಡೋದು, ಜನ ಹೀಗೆ ಮಾತಾಡೋದು. ಈಗ ತಿಳ್ಕೊಳ್ಳಿ, ನನ್ನ ತಲೆ ಕೂದಲೇ ಇಲ್ಲ, ನನ್ನ ತಲೆ ಬೋಳಾಗಿದೆ, ನಾನು ಒಂದು ಎಣ್ಣೆ ತಗೊಂಡೋಗಿ ಸೇಲ್ ಮಾಡ್ತೀನಿ, ಇದನ್ನ ಹಚ್ಕೊಳ್ಳಿ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ನಾನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ, ಸೇಲ್ ಮಾಡಕ್ ಹೋಗ್ತೀನಿ. ಯಾರು ಒಪ್ಕೊಳ್ತಾರಾ? ಅಮ್ಮ ನಿನ್ನ ತಲೆಯಲ್ಲಿ ಫಸ್ಟ್ ಹಚ್ಕೊ, ಕೂದಲು ಬರುತ್ತಾ ನೋಡ್ತೀನಿ, 6 ತಿಂಗಳಾದ್ಮೇಲೆ ನಾನು ತಗೊಳ್ತೀನಿ, ಫ್ರೀಯಾಗಿ ತಗೊಳ್ರಿ ಅಂದ್ರೂ ಬೇಡ, ನಿನ್ನ ತರ ಬೋಳಾಗ್ಬಿಟ್ರೆ ನನ್ನ ತಲೆ ಫ್ರೀಯಾಗಿ ಕೊಟ್ರು ಬೇಡ ಸ್ವಾಮಿ, ಹೀಗೆ ತಾನೇ ಹೇಳೋದು. ಪ್ರಪಂಚ ಹೀಗೇನೆ, ಸರಿನಾ? ಸುವಾರ್ತೆನ ನಮ್ಮ ಜನಗಳು ಆವಾಗಿಂದ ನಮ್ಮ ದೊಡ್ಡ ದೊಡ್ಡ ಸೇವಕರು ಇಲ್ಲ, ಅವ್ರು ನಾನು ತಪ್ಪು ಹೇಳಲ್ಲ, ಆಗಿನ ಕಾಲದಲ್ಲಿ ಆ ರೀತಿತ್ತು, ಟ್ರ್ಯಾಕ್ಸ್ ಕೊಡೋದು, ಬೀದಿನಲ್ಲಿ ಹೋಗಿ ಹೇಳೋದು, ಪ್ರಸಂಗ ಮಾಡೋದು. ಈ ಕಾಲದಲ್ಲಿ ಅದೆಲ್ಲ ನಡೆಯೋದಿಲ್ಲ. ಜನ ನಮ್ಮನ್ನು ನೋಡ್ತಾರೆ ಅಷ್ಟೇ, ನಮ್ಮನ್ನು ನೋಡ್ತಾರೆ ಹೇಗಿದ್ದೀವಿ. ನಾವು ಸಭೆಗೆ ಬರ್ತಾ ಇದ್ದೀವಿ, ನಾವು ನಮ್ಮನ್ನ ದೇವರು ಉನ್ನತ ಪಡಿಸಿದಾರ, ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆಯಾ, ಇಲ್ಲ ಒಂದು ವೇಳೆ ನಾವು ಹಾಗೆ ಇದ್ದೀವ, ಇದನ್ನೇ ನೋಡ್ತಾರೆ. ನಾವು ಜನಗಳನ್ನ, ಆತ್ಮಗಳನ್ನ ಆಕರ್ಷಣೆ ಮಾಡಿ ಕರಿಬೇಕು ಸಭೆಗೆ. ಹೇಗೆ? ದೇವರು ನನ್ನಲ್ಲಿ ಏನು ಟ್ಯಾಲೆಂಟ್ ಇಟ್ಟಿದ್ದಾನೋ ಅದನ್ನ ನಾನು ದೇವರ ಮಹಿಮೆಗಾಗಿ ಉಪಯೋಗ ಪಡಿಸ್ತೀನಿ. ನಾನು ಮೇಲೆ ಬರ್ತೀನಿ, ನಾನು ಮೇಲೆ ಬಂದಾಗ 10 ಜನ ನನ್ನ ಬಳಿ ಬರ್ತಾರೆ. ನೋಡಿ, ನಾವು ಮೇಲೆ ಕುತ್ಕೊಂಡಾಗ ಮತ್ತೆ ನಮ್ಗೆ ಕೆಳಗಿರೋದು ಕಾಣೋದು. ನಾನು ಕೆಳಗೆ ಪಾತ್ರದಲ್ಲಿ ಕೂತಿದ್ರೆ ನನಗೆ ಮೇಲೆ ಇರೋದೇನು ಕಾಣಲ್ಲ. ನನಗೆ ನಾವು ಮೇಲೆ ನಿಂತ್ಕೋಬೇಕು, ಒಂದು ಸ್ಥಾನದಲ್ಲಿ, ಒಂದು ಮಾನದಲ್ಲಿ, ಒಂದು ಅಧಿಕಾರದಲ್ಲಿ, ಸರಿನಾ? ನಾವು ನಿಂತ್ಕೋಬೇಕು, ಆಗ್ಲೇ ನಾವು ಕೆಳಗೆ ಇರೋರನ್ನ ನೋಡಿ ಮಾತಾಡಕ್ ಸಾಧ್ಯ. ಸೊ ನಮ್ಗೆ ಕೆಳಗಿರೋದು ಕಾಣುತ್ತೆ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಆತ್ಮಿಕ ಜೀವನದಲ್ಲಿ ಮಾತ್ರವಲ್ಲದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ನೀವು ಮುಂದಕ್ಕೆ ಬನ್ನಿ ಸಹೋದರಿಯರೇ ಅಂತ ನಾನು ನಿಮಗೆ ಶುಭ ಸಂದೇಶನ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಸೊ 8:30 ಆಯಿತು, ಬ್ರದರ್ ಟೈಮ್ ಆಯಿತು. ಸೊ ಇದೆ, ಸರಿನಾ? ಎಲ್ಲರೂ ಗುರುತಿಸಿ, ಯಾರನ್ನು ದೇವರು ಸುಮ್ಮನೆ ಎಲ್ಲ ಸೃಷ್ಟಿ ಮಾಡಿ ಒಂದು ಮಾಂಸದ ಮುದ್ದೆ ರೂಪದಲ್ಲಿ ಪ್ರಪಂಚಕ್ಕೆ ಕಳಿಸ್ಲಿಲ್ಲ. ಎಲ್ಲರಲ್ಲಿ ಯಾರಿದ್ದಾರೆ? ಯೇಸು ಸ್ವಾಮಿ ಇದ್ದಾರೆ. ಅಮ್ಮ, ನಿಮ್ಮಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಯೇಸು ಸ್ವಾಮಿಯಿಂದ ಎಲ್ಲ ಮಾಡಕ್ ಸಾಧ್ಯ, ಒಪ್ಕೊಳ್ತೀರಾ? ಹಾಗಾದ್ರೆ ನಿಮ್ಮಿಂದನೂ ಸಾಧ್ಯನಾ? ನಿಮ್ಮಲ್ಲಿ ಏನು ಕೊಟ್ಟಿದ್ದಾರೆ ಟ್ಯಾಲೆಂಟು, ನಿಮಗೆ ಏನು ವರ ಕೊಟ್ಟಿದ್ದಾರೆ ದೇವರು, ಅದನ್ನ ಕೇಳಿ ಯೇಸು ಸ್ವಾಮಿ ಹತ್ರ, ಸರಿನಾ? ಕೈ ಎಲ್ಲ ಎತ್ತಿ, ಮೇಲೆ ಕೈ ಎತ್ತಿ ಹೇಳಿ, ಯೇಸು ಸ್ವಾಮಿ ನನ್ನನ್ನ ವಿಶೇಷ ರೂಪದಲ್ಲಿ ನೀನು ಸೃಷ್ಟಿ ಮಾಡಿದ್ಯಪ್ಪ, ನಾನು ವಿಶೇಷಳಾಗಿದ್ದೇನೆ. ನನ್ನಲ್ಲಿ ಏನು ಬುದ್ಧಿ ಶಕ್ತಿ, ವರಗಳನ್ನ, ಟ್ಯಾಲೆಂಟ್ ಅನ್ನ ನೀನು ಇಟ್ಟಿದ್ದೀಯೋ ಸ್ವಾಮಿ, ಅದನ್ನ ನನಗೆ ಹೊರಪಡಿಸು, ನನಗೆ ತಿಳಿಯ ಹೇಳು ಸ್ವಾಮಿ. ಅದನ್ನ ನಾನು ಗುರುತಿಸಿ ಅದರಲ್ಲಿ ಕ್ರಿಯೆ ಮಾಡಿ ಜಯ ಪಡೆಯಲು ಕೃಪೆ ಮಾಡಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರೂ ಸ್ವಂತ ಮನೆ ಕಟ್ತೀರಾ? ಸ್ವಂತ
ಕಟ್ಕೊಡ್ತೀರಾ ಬ್ರದರ್ಗೆ? ಆಮೇ ಆಮೇ. ಎಲ್ಲರೂ ಸ್ವಂತ ಕಂಪನಿ ಇಡ್ತೀರಾ? ಗಾರ್ಮೆಂಟ್ಸ್ ಓಪನ್ ಮಾಡ್ತೀರಾ? ಅನೇಕ ಸ್ತ್ರೀಯರಿಗೆ ಕೆಲಸ ಕೊಡ್ತೀರಾ? ಆಮೇ ಆಮೇ. ವಿದ್ಯಾಭ್ಯಾಸ ಇಲ್ದಿರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತೀರಾ? ಆಮೇ ಆಮೇ. ಇದು ದೇವ್ರ ಸೇವೆ, ಇದೂ ದೇವ್ರ ಸೇವೆ, ಸರಿನಾ? ದೇವರು ಕೆಲವ್ರನ್ನ ಸಭೆಯಲ್ಲಿ ಆರಾಧನೆ ಮಾಡಕ್ಕೆ, ಕೆಲವ್ರನ್ನ ಪ್ರಾರ್ಥನೆ ಮಾಡಕ್ಕೆ, ಕೆಲವ್ರನ್ನ ಸಭೆ ಕ್ಲೀನ್ ಮಾಡಕ್ಕೆ, ಅಡುಗೆ ಮಾಡಕ್ಕೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿನಲ್ಲಿ ಕೆಲಸಗಳನ್ನ ಕೊಡ್ತಾನೆ, ಸರಿನಾ? ಎಲ್ಲರೂ ಆರಾಧನೆ ಮಾಡಕ್ಕಲ್ಲ ಮಕ್ಕಳೇ, ಎಲ್ಲರೂ ಉಪದೇಶ ಮಾಡಕ್ಕಲ್ಲ, ಎಲ್ಲರೂ ಬೋಧನೆ ಮಾಡಕ್ಕಲ್ಲ, ಒಬ್ಬೊಬ್ಬರಿಗೆ ಒಂದೊಂದು. ನಾವು ಅನ್ಕೊಂಡ್ಬಿಡ್ತೀವಿ ಮೈಕ್ ಹಿಡಿದು ಹೀಗೆ ಬೋಧನೆ ಮಾಡಿದ್ರೆ ಮಾತ್ರ ದೇವ್ರ ಸೇವೆ ಅಲ್ಲ. ಅವ್ರಿಗೆ ನೀವು ವಿದ್ಯಾಭ್ಯಾಸ ಹೇಳಿಕೊಟ್ಟು ಒಂದು ಬೈಬಲ್ ತೆಗೆದುಕೊಟ್ಟು ಅವ್ರು ಓದೋ ಹಾಗೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸೇವೆ ಬೇರೆ ಯಾವುದು ಇಲ್ಲ. ಆಮೇಲೆ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ, ನಡೆಯುವುದು ಅಪ್ಪಾನಿ ಅರಿತಿರುವೆ, ನಡೆಯುವುದು
ಕೇಳಿದ ವಾಕ್ಯದ ಪ್ರಕಾರ ಎಲಿಷನ ಮನೆಯಲ್ಲಿ ಒಂದು ವಿಧವೆ ಸಾಲದ ಸಮಸ್ಯೆಗಳಲ್ಲಿದ್ದಂತ ಆಕೆಗೆ ಮನೆಯಲ್ಲಿ ಎಣ್ಣೆ ಉಕ್ಕುವಂತೆ ಮಾಡುವಂತ ದೇವರು, ಆಕೆ ಪಾತ್ರೆಗಳನ್ನು ತಂದಾಗ ಆ ಎಣ್ಣೆಯನ್ನು ಬರುವಂತೆ ಮಾಡಿದ ದೇವರು. ಯಾರೆಲ್ಲ ಆ ಎಣ್ಣೆಯನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದರು, ಬುದ್ಧಿಯುಳ್ಳ ಸ್ತ್ರೀಯ ಮೇಲೆ ದೇವರ ವಾಕ್ಯದ ವಚನದ ಪ್ರಕಾರನೇ ಇಲ್ಲಿರುವಂತ ನಮ್ಮೆಲ್ಲರನ್ನ ದೇವರ ವಿಶೇಷ ರೂಪದಲ್ಲಿ ನೋಡುತ್ತಿದ್ದಾರೆ. ಇಲ್ಲಿ ಬಂದಿರುವಂತ ಪ್ರತಿಯೊಂದು ಅಕ್ಕ ತಂಗಿ ತಾಯಂದಿರುಗಳು ಮೇಲೆ ಒಬ್ಬೊಬ್ಬರ ಮೇಲೆ ಓ ಸ್ತೋತ್ರ. ಬಡ ವಿಧವೆ ಮನೆಯಲ್ಲಿ ಉಕ್ಕಿದ ಎಣ್ಣೆ ನಿಮ್ಮ ಮೇಲೆ ನಮ್ಮೆಲ್ಲರ ಮೇಲೆ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಒಂದು ವಿಶೇಷವಾದ ರೂಪದಲ್ಲಿ ಇವತ್ತು ಅವರ ಮೇಲೆ ಒಂದು ದೈವದ ಉನ್ನತ ಶಕ್ತಿ ಅನೇಕ ಕಳೆದ ಬಲಹೀನತೆಗಳಿಂದ ಬಂದಿರಬಹುದು, ಕುಟುಂಬದ ಸಾಲದ ಸಮಸ್ಯೆಗಳನ್ನು, ಒಂದು ವೇಳೆ ಗರ್ಭದ ಕೊರತೆಗಳಿಂದಲೂ, ಕೆಲವೊಂದು ಬಲಹೀನತೆಯ ಕಾರ್ಯಗಳು, ರಕ್ತ ಕುಸುಮ ರೋಗಿಗೆ 12 ವರ್ಷಗಳಿಂದ ಇದ್ದಂತ ಬಲಹೀನತೆಯಿಂದ ಯೇಸುವಿನ ಸ್ಪರ್ಶದಿಂದ ಆಕೆಗೆ ಗುಣವಾಯಿತು. ಒಂದು ವೇಳೆ ಆ ರೀತಿಯಾಗಿ ಒಂದು ವೇಳೆ ಬಲಹೀನತೆಯಿಂದ ಬಂದಿರಬಹುದು, ಒಂದು ವೇಳೆ ಬೇಡವಾದ ಕಾಯಿಲೆಗಳಿಂದ ಬಂದಿರಬಹುದು. ಎಷ್ಟು ವರ್ಷ ಆಯಿತು ಈ ಬಲಹೀನತೆ ನನ್ನನ್ನು ಬಿಟ್ಟು ಹೋಗ್ತಿಲ್ಲ, ನನ್ನ ಕುಟುಂಬದಲ್ಲಿ ದರಿದ್ರಗಳು ಹೋಗ್ತಿಲ್ಲ, ದುಡಿದು ಕೈಯಲ್ಲಿ ಕಾಸು ನಿಂದಿರ್ತಿಲ್ಲ. ಓ ಸ್ತೋತ್ರ. ಕುಟುಂಬಗಳಲ್ಲಿ ಗಂಡ ಹೆಂಡತಿಗಳ ಮಧ್ಯೆ ಒಂದು ಸಮಾಧಾನ ಇಲ್ಲದ ಅನುಭವಗಳು ಏನೇ ಇದ್ರೂ ಕೂಡ ಸ್ತ್ರೀಯರೇ, ಓ ಸ್ತೋತ್ರ ಅಕ್ಕ ತಂಗಿ, ಈ ಒಂದು ಒಳ್ಳೆಯ ಸಮಯದಲ್ಲಿ ದೇವರ ಬಲವನ್ನು ಸ್ವೀಕಾರ ಮಾಡಿಕೊಳ್ಳ್ರಿ, ದೇವರ ಶಕ್ತಿಯನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ನಿಮ್ಮಲ್ಲಿ ಮರೆಯಾಗಿರುವ ಪುರಾತನ ತಪ್ಪುಗಳನ್ನು ದೇವರು ಈ ರಾತ್ರಿ ವೇಳೆಯಲ್ಲಿ ಹೊಡೆಯುತ್ತಿದ್ದಾನೆ. ಅಭಿಷೇಕದಲ್ಲಿ ಅವರು ನಮ್ಮನ್ನು ಪ್ರಾರ್ಥಿಸುವಾಗ ಕೇಳಿದ ವಾಕ್ಯದಂತೆಯೇ ಇನ್ನೊಂದು 2 ನಿಮಿಷ, ಇನ್ನೊಂದು 5 ನಿಮಿಷಗಳ ಕಾಲ ಯಾರು ಸೋತೋಗ್ಬೇಡ್ರಿ. ಈ ಒಂದು ಸ್ಪೆಷಲ್ ಪ್ರಾರ್ಥನೆಯಲ್ಲಿ ದೇವರು ಖಂಡಿತ ನಮ್ಮನ್ನ ಇಲ್ಲಿ ಬಂದಿರುವ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಿ ಕಳಿಸಲೇ ಇದ್ದಾನೆ. ಹಾಗಾಗಿ ದೇವರ ಸೇವಕರು ಪ್ರಾರ್ಥಿಸುವಾಗ ಎಲ್ಲರೂ ಅಭಿಷೇಕದಿಂದ ತುಂಬಿ ಇನ್ನೊಂದು 5 ನಿಮಿಷ ಜಾಗ ಕೊಡ್ರಿ. ಅವರೊಟ್ಟಿಗೆ ಸೇರಿ ಪ್ರಾರ್ಥಿಸುವಾಗ ಕೆಲವೊಂದು ದೆವ್ವಗಳನ್ನ ಒಳಗಿಂದ ಹೊರಗೆ ಬರಲಿದ್ದಾವೆ, ಕೆಲವೊಂದು ಕಾಯಿಲೆಗಳನ್ನ ದೇವರು ಗುಣ ಮಾಡಲಿದ್ದಾರೆ. முடிஞ்சா கைகளை உயர்த்தி 2 நிமிஷம் அப்பா மட்டும் பாருங்க. வேற எந்த மைண்ட் செட்டும் வேணாம், ಯಾವ ಒಂದು ಆಲೋಚನೆಯನ್ನು ಮಾಡಬೇಡಿ. அப்பா நிறைய பேர் தொட்டுட்டு இருக்காரு, ಯೇಸು ಸ್ವಾಮಿ ಅನೇಕರನ್ನ ಮುಟ್ತಾ ಇದ್ದಾರೆ. அப்பா உங்க பக்கத்துல தான் நின்னுட்டு இருக்காரு, ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. இன்னைக்கு நீங்க ஏதோ பாஸ்டர் கூப்பிட்டாருன்னு வரல, ಇವತ್ತು ನಿಮ್ಮ ಪಾಸ್ಟರ್ ಕರೆದಿದ್ದಾರೆ ಅಂತ ಬರಲಿಲ್ಲ. அப்பா உங்க மேல விசேஷித்த அபிஷேகத்தை வச்சிருக்காரு. அப்பா உங்க மேல விசேஷித்த பிளான் வச்சிருக்காரு. ವಿಶೇಷವಾದ ಒಂದು ಪ್ಲಾನ್ ಅನ್ನು ಯೋಜನೆ ಮಾಡಿದ್ದಾರೆ. எங்க மேல இருக்கிற அபிஷேகத்தை அப்படியே பேசணும். ಅಭಿಷೇಕವನ್ನು ನಾವು ಮಾತಾಡ್ತಾ ಇದ್ದೇವೆ. இதுக்கப்புறம் உங்க மேல தரித்திரம் இல்ல, ದರಿದ್ರ ಇಲ್ಲ. இதுக்கப்புறம் உங்க வீட்டுல வியாதி இல்ல, ನಿಮ್ಮ ಮನೆಯಲ್ಲಿ ವ್ಯಾಧಿ ಇಲ್ಲ. ஓ இதுக்கப்புறம் உங்க குடும்பத்துல சண்டை சச்சரவு இல்ல. ಇನ್ನು ಮುಂದೆ ನಿಮ್ಮ ಕುಟುಂಬದಲ್ಲಿ ಜಗಳಗಳು ಇಲ್ಲ. ஓ ಥ್ಯಾಂಕ್ ಯು ಜೀಸಸ್. ಎಸ್ அப்பா கிட்ட என்ன வேணும்ன்றீங்களோ அது கேளுங்க. ಅಪ್ಪ ಬಳಿ ಏನು ಬೇಕು ಅಂತ ಇದೀರೋ ಅದನ್ನ ಈಗ ಕೇಳಿ. அப்பா கிட்ட என்ன வேணும்ன்றீங்களோ அதை கேளுங்க. ಅಪ್ಪ ಬಳಿ ಈಗ ಏನು ಬೇಕಂತ ನೀವು ಅದನ್ನ ಕೇಳಿ. நிறைய ஏஞ்சல்ஸ் இங்க உலாவிட்டு இருக்காங்க, ಇಲ್ಲಿ ದೇವದೂತರುಗಳು ಹೀಗೆ ಸಂಚರಿಸ್ತಾ ಇದ್ದಾರೆ. நிறைய ஏஞ்சல்ஸ் தேவ தூதர்கள் இங்க இருக்காங்க. ದೇವದೂತರು ಇಲ್ಲಿ ಸಂಚರಣೆ ಮಾಡ್ತಾ ಇದ್ದಾರೆ. நிறைய பேருடைய கட்டிகள் மறையுது, ಅನೇಕ ಗಡ್ಡೆಗಳು ಮರೆಯಾಗ್ತಾ ಇದೆ. இது வரைக்கும் உங்க அக்கவுண்ட் பேலன்ஸ் எல்லாம் 3 அந்த 1000 2000 அப்படிதான் இருந்துச்சு, இதுக்கப்புறம் அது லட்சங்களா மாற போகுது. ಆಮೇಲೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್
செலிபின் அபிஷேகத்தை இந்த சபையில பேசுறோம். ஆமென். ஒரு செலிபின் அபிஷேகம் இந்த சபையில ಪ್ರಾಸ್ಪರಿಟಿ ಶ್ರೀಮಂತಿಕೆ ಒಂದು ಅಭಿಷೇಕ ಸಭೆಯಲ್ಲಿ ಸುರಿಸಲ್ಪಟ್ಟಿದೆ. கட்டன்ற அந்த பேச்சே இந்த சபையில இல்ல. ಇನ್ನು ಮುಂದೆ ಸಾಲದ ಸಮಸ್ಯೆ ಈ ಸಭೆಯಲ್ಲಿ ಒಬ್ಬರಿಗೂ ಇಲ್ಲ. ಇದೇ ವರ್ಷದಲ್ಲಿ இந்த ஆள் இவ்வளோ இருக்கீங்களா, இதை விட பல மடங்கு ஆயிரங்களா பெருகுவீங்க. ಈ ಹಾಲಿಗಿಂತ ದೊಡ್ಡ ಹಾಲು 1000 ಗಟ್ಟಲೆ ಹಾಲು ಬರುತ್ತದೆ. Oh, thank you, Jesus. Thank you, Lord. Thank you. Right. ரெண்டு நிமிஷம் அப்படியே கைகளை உயர்த்துங்க. ಕೈಗಳನ್ನು ಎತ್ತಿ ಒಂದೆರಡು ನಿಮಿಷ. ಆಮೆನ್. நமக்காக நிறைய நேரங்கள் ஆமென், இரவும் பகலும் ஆமென். கர்த்தரிடத்தில் கண்ணீர் ಓ, வடிச்சிருக்காங்க. ನಿಮಗಾಗಿ ಅವನಿಗೆ ರಾತ್ರಿ ಹಗಲು ದೇವರ ಸಮ್ಮುಖದಲ್ಲಿ ಕಣ್ಣೀರು ಸುರಿಸಿದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. இன்னைக்கு நம்ம நல்லா இருக்கணும், இந்த மாதிரி ஊழியக்காரங்க திறப்பல நின்னதா காரணம். ಆಮೇಲೆ ನಾವು ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಏನು? ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವಂತ ಈ ಸೇವಕರಿಂದಲೇ ನಾವು ಚೆನ್ನಾಗಿದ್ದೇವೆ. இன்னைக்கு நாங்க வந்ததுக்கு காரணம் என்னன்னா, நீங்க நல்லா இருக்கணும்னு இவர் நினைச்ச அந்த ஆசை. ಇವತ್ತು ನಾವು ಬಂದಿದ್ದಕ್ಕೆ ಕಾರಣ ಏನು ಗೊತ್ತಾ? ನೀವೆಲ್ಲರೂ ಚೆನ್ನಾಗಿ ಆಶೀರ್ವಾದ ಹೊಂದಿ ಬಿಡುಗಡೆ ಹೊಂದಿ ಚೆನ್ನಾಗಿರ್ಬೇಕು ಅಂತ ಒಂದೇ ಕಾರಣದಿಂದಲೇ ನಿಮ್ಮ ಸೇವಕರು ನಮ್ಮನ್ನ ಕರೆಸಿದ್ದಾರೆ. அப்பா சொல்றாரு, ಅಪ್ಪ ಹೇಳ್ತಾ ಇದ್ದಾರೆ, ஆயிரங்களாய் பெருகுவீங்க. ಓ 1000 ಗಟ್ಟಲೆ ನೀವು ಹೆಚ್ಚುತ್ತೀರಾ. ಅನೇಕ ಕುಟುಂಬಗಳು ಇದರೊಳಗೆ ಉಳಿದು ಬರುತ್ತವೆ. மறுபடியும் எடுத்துட்டு கட்டுங்க. ಓ ಬಿದ್ದು ಹೋದ ದಾವೀದನ ಗುಡಾರವನ್ನು ಮತ್ತೆ ನಾನು ಎತ್ತಿ ಕಟ್ಟುತ್ತೇನೆ ಎಂದು ಸ್ವಾಮಿ ಹೇಳ್ತಾರೆ. அந்த இடத்துல தலை நிமித்தப்படுவாரு. ಇವರು ಎಲ್ಲೆಲ್ಲ ತಲೆಯನ್ನು ತಗ್ಗಿಸಿದ್ರು ಅದೇ ಸ್ಥಳವೆಲ್ಲ ಇವರ ತಲೆಯನ್ನು ಉನ್ನತಪಡಿಸ್ತಾ ಇದ್ದಾರೆ. சொத்து சுகம் ஆடம்பரமான வாழ்க்கை நான் பேசுறேன் மேல. ಆಮೇನ್. ಎಲ್ಲ ನಾವು ಆಸ್ತಿ ಪಾಸ್ತಿಗಳನ್ನ, ಎಲ್ಲ ಆರೋಗ್ಯವನ್ನ, ಸೌಖ್ಯವನ್ನ, ಸ್ವಂತ ಮನೆಗಳನ್ನ, ಕಾರು ಬಂಗ್ಲೋಸನ್ನ, ಎಲ್ಲವಾದ ಆಸ್ತಿ ಪಾಸ್ತಿಗಳ ಮೇಲೆ ನಾವು ಮಾತನಾಡ್ತಾ ಇದ್ದೇವೆ. ನಿಮ್ಮ ಸೇವಕರ ಮೇಲೆ, ಪಾಸ್ಟರ್ ಮೇಲೆ ನಾವು ಮಾತಾಡ್ತಾ ಇದ್ದೇವೆ. பாஸ்டர் நல்லா இருக்குன்னு நினைக்கிறீங்களா? ಪಾಸ್ಟರ್ ಚೆನ್ನಾಗಿರ್ಬೇಕು ಅಂತ ಎಣಿಸ್ತಾ ಇದ್ದೀರಾ? ಎಲ್ಲ ಕಾರ್ಯಗಳನ್ನು ಆಶೀರ್ವದಿಸ್ತಾರೆ. ನಮ್ಮ ಪಾಸ್ಟರ್ನ ಆಶೀರ್ವದಿಸ್ತಾರೆ. ನನ್ನ ಪೂರ್ತಿ ಮನಸ್ಸಿನಿಂದ, ಮನಸ್ಸಿನ ಆಳದಿಂದ ಇವರು ಚೆನ್ನಾಗಿರ್ಬೇಕು, ಇವರು ಉನ್ನತ ಹೊಂದಬೇಕಂತ ಆಶೀರ್ವದಿಸ್ತಾ ಇದ್ದೀನಿ. ಎಲ್ಲರೂ ಆಶೀರ್ವಾದ ಮಾಡಿ. ಆಮೆನ್. எப்படி எப்படியெல்லாம் வாழணும்னு நினைக்கிறீங்களோ அந்த வார்த்தையை சொல்லி வாங்க. ನಿಮ್ಮ ಪಾಸ್ಟರ್ ಹೇಗೆಲ್ಲ ಜೀವಿಸಬೇಕು, ಅವ್ರು ಯಾವ ದೊಡ್ಡ ಮನೆ ಕಟ್ಟಿಸ್ಬೇಕು, ದೊಡ್ಡ ಕಾರು ಬಂದ್ಮೇಲೆ ಅವ್ರು ಜೀವನ ಮಾಡ್ಬೇಕು, ದೊಡ್ಡ ಚರ್ಚಲ್ಲಿ ಅವರು ಆರಾಧನೆ ಮಾಡ್ಬೇಕಂತ ನೀವೆಲ್ಲ ನೆನೆಸ್ಕೊಂಡಿದ್ದೀರೋ ಅದನ್ನೆಲ್ಲ ಮನಸ್ಸಲ್ಲಿ ತೆಗೆದುಕೊಂಡು ಬಂದು ಅವ್ರನ್ನ ಆಶೀರ್ವದಿಸಿ. ದೇವರೇ ಇದೇ ರೀತಿ ನಾನು ಆಶೀರ್ವದಿಸ್ತೀನಿ, ಯೇಸು ಸ್ವಾಮಿಯನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿ. ಆಮೆನ್. சாமுவேலின் அபிஷேகத்தை அந்த போதகர் மீது பேசுறோம். ಸಾಮುವೇಲ್ ಪ್ರವಾದಿಯ ಅಭಿಷೇಕವನ್ನ ನಿಮ್ಮ ಬೋಧಕರ ಮೇಲೆ ನಾವು ಮಾತನಾಡ್ತಾ ಇದ್ದೀವಿ. ಸಾಮುವೇಲನು ஒரு சாமுவேல் தீர்க்கதரிசி உள்ள வந்தானாவே இஸ்ரவேல் ஜனங்கள பயந்து நடுங்குவாங்க. ಆಮೆನ್, 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 ಆಮೆನ್. ಆ ಕಾಲದಲ್ಲಿ ಸಾಮುವೇಲ್ ಪ್ರವಾದಿಯು ಊರಲ್ಲಿ ಬಂದ್ರಂದ್ರೆ ಎಲ್ಲರೂ ಅವರನ್ನು ನೋಡಿ ಭಯಭಕ್ತಿಯಿಂದ ಭಯಪಡ್ತಾ ಇದ್ರಂತೆ. அது போல நம்ம தேவ மனுஷன் எங்க போறாரோ அங்க கர்த்தருடைய ராஜ்யம் கட்டப்படும். ಆಮೆನ್, ಆಮೆನ್, ಆಮೆನ್. ಅದೇ ರೀತಿ ಪಾಸ್ಟರ್ ಎಲ್ಲೆಲ್ಲ ಹೋಗ್ತಾ ಇದ್ದಾರೋ ಅಲ್ಲೆಲ್ಲ ಒಂದು ಭಯಭಕ್ತಿ ದೇವರ ರಾಜ್ಯ ಕಟ್ಟಲ್ಪಡುತ್ತದೆ. ಆಮೆನ್. ಅನೇಕ ಜನರು ಕರ್ತರ ಕಡೆಗೆ ಇವರ ಮೂಲಕ ಕರ್ತರ ಕಡೆಗೆ ಬರುವರು. இருக்கிற ஒவ்வொரு பிள்ளைகள் மீதும், அம்மா மீதும், தங்கச்சிங்க மீதும், அக்காக்கள் மீதும், குழந்தைங்க மீதும், விசேஷமா இந்த ஊழியத்தின் மீது நீங்க ஒரு பெரிய திட்டம் வச்சிருக்கீங்க ராஜா. ಇರುವ ಒಬ್ಬೊಬ್ಬರ ಮೇಲೆ, ಸೇವೆಯ ಮೇಲೆ, ಎಲ್ಲ ಅಮ್ಮಂದಿರ ಮೇಲೆ
ಚಿಕ್ಕ ಮಕ್ಕಳ ಮೇಲೆ, ಸಹೋದರಿಯರ ಮೇಲೆ, ಎಲ್ಲರ ಮೇಲೆ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟಿದ್ದೀರಿ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕಣ್ಣೀರು ಇಲ್ಲ. ಹ್ಯಾಪಿ ವಿಮೆನ್ಸ್ ಡೇ, ಹ್ಯಾಪಿ ಸ್ತ್ರೀಯರ ದಿನ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡೋಣ. ಹಾಲೆಲೂಯಾ. எல்லாருமே ஹாப்பியா தான் இருப்பீங்க. ಇನ್ನು ಮುಂದೆ ಎಲ್ಲರೂ ಸಂತೋಷವಾಗಿರ್ತಾರೆ, ಹ್ಯಾಪಿ ಆಗಿರ್ತೀರಾ. நாங்க எங்கெங்கெல்லாம் போறோமோ, நாங்க எங்கெங்கெல்லாம் கனெக்டடா இருக்கோமோ, அவங்க வாழ்க்கையில பெரிய மாற்றத்தை நாங்க பார்த்துட்டு இருக்கோம். ನಾವು ಎಲ್ಲೆಲ್ಲ ಹೋಗ್ತಾ ಇದೀವೋ, ಸೇವೆ ಮಾಡ್ತಾ ಇದೀವೋ, ಯಾರೆಲ್ಲ ನಮ್ಮ ಜೊತೆ ಕನೆಕ್ಟೆಡ್ ಆಗಿ ನಮ್ಮ ಜೊತೆಲಿ ಇರ್ತಾರೋ ಅವರ ಮೇಲೆ ಎಲ್ಲರೂ ಒಂದು ಬಿಡುಗಡೆ, ಒಂದು ಸಂತೋಷ, ಸಮಾಧಾನವನ್ನ ಕಾಣ್ತಾ ಇದ್ದಾರೆ. ಅದೇ ಸಂತೋಷ ಸಮಾಧಾನத்தை இந்த குடும்பத்தின் மீது, இது நம்ம குடும்பம், இது மேல நாங்க பேசுறோம். ಅದೇ ಸಂತೋಷ ಸಮಾಧಾನವನ್ನ ಇದು ನಮ್ಮ ಕುಟುಂಬ, ನಿಮ್ಮ ಒಬ್ಬೊಬ್ಬರ ಮೇಲೆ ನಾವು ಮಾತನಾಡ್ತಾ ಇದ್ದೇವೆ. அடுத்த முறை நாங்க வரும்போது, ನೆಕ್ಸ್ಟ್ ಟೈಮ್ ನಾವು ಬರ್ಬೇಕಾದ್ರೆ கண்டிப்பா வருவோம். ಖಂಡಿತವಾಗಿ ಬರ್ತೇವೆ. ಅಣ್ಣ ಕರೀತಾರೆ ನಮ್ಮನ್ನ. சரிங்களா? அப்போ நீங்க எல்லாருமே ನೀವೆಲ್ಲರೂ இந்த குடும்பம் வந்து இன்னொரு இடத்துல போய் நம்ம பெரிய ஹால்ல ಆಮೆನ್ இன்னும் தேவனை அதிகமா ಆಮೆನ್. ಆವಾಗ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಇದಕ್ಕಿಂತ ದೊಡ್ಡ ಹಾಲ್ ಅನ್ನ ಸ್ವಂತವಾಗಿ ಖರೀದಿ ಮಾಡಿ ಅಲ್ಲಿ ದೇವರ ಆರಾಧನೆ ಮಾಡ್ತೇವೆ. ಆಮೆನ್. ಎಲ್ಲರೂ ಹಾಗೆ ಒಂದು ನಿಮಿಷ ಕುಳಿತುಕೊಳ್ಳೋಣ. ಕೊನೆಯ ಪ್ರಾರ್ಥನೆಯನ್ನು ಮಾಡಿ ಮುಗಿಸಲಿದ್ದೇವೆ. ಸಾಧ್ಯವಾಗೋರು ಮೊಳಕಲಾಗ್ಬೋದು, ಆಗೋರು ಹಾಗೆ ಕೂತ್ಕೊಂಡು ನಮ್ಮಲ್ಲಿ ಕಾತಿದ್ದವರು ಇದ್ದಾರೆ ಹೊರಗಡೆ, ಕೊನೆಯ ಪ್ರಾರ್ಥನೆ ಮಾಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ನಿಮಗೆ ಪ್ರಯೋಜನವಾಗಿತ್ತ? ಸಮಯ ಇಲ್ಲದೆ ಇರುವುದರಿಂದ ಸ್ವಲ್ಪ ನಾವು ವೇಗವಾಗಿ ಹೋಗ್ತಿದ್ದೇವೆ. ಕೆಲವೊಂದು ಅನೇಕ ಆಶೀರ್ವಾದಗಳನ್ನ ದೇವರು ನಮ್ಮಲ್ಲಿ ಬಿಡುಗಡೆ ಮಾಡ್ತಿದ್ರು. ಗ್ರಹಿಸ್ತಾ ಇದ್ರೆ ಅದನ್ನ? ಹಲ್ಲೆಲೂಯ. ದೇವರ ಪ್ರಸನ್ನತೆ ಜನ ಅದನ್ನು ಗ್ರಹಿಸ್ತಾ ಇದ್ರಿ. ಹಲ್ಲೆಲೂಯ. ನಮ್ಮಲ್ಲಿ ಕಾದು ಬಂದಿದ್ದಾರೆ, ಅವ್ರನ್ನ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ಅವ್ರನ್ನ